ಅವ್ರಿಗೊಂದು ಐಡಿಯಾ ಇದೆ, ಅಕ್ಕಿ ಅಂದ್ರೆ ಹಿಂಗ್ ಮಾಡ್ಬೇಕು, ಇಲ್ಲೇ ಫಿನಿಶ್ ಮಾಡ್ಬೇಕು, ಮತ್ತೆ 1 hour ಮನೆ ಮೇಲೆ ಬರ್ಬೇಕು, ಛತ್ರಿನೇ ಯಾಕೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಆಯ್ತಾ. ಅಕ್ಕಿ ಬಾಜಿ ಮಾಡ್ಬೇಕು, ಗಿರೆ ಬಾಜಿ ಅಕ್ಕಿ ಬಾಜಿ ಯಾಕೆ ಮಾಡ್ತದೆ, ಮತ್ತೆ ಯಾವ ಟೈಮಲ್ಲಿ ಮಾಡ್ತಾ ಇದ್ದೆ ಅಕ್ಕಿ ಅದು ಯಾಕೆ ಮಾಡ್ತಾ ಇದ್ದೆ, ಅಕ್ಕಿ ಪೇರಿ ಮಾಡುತ್ತೆ. ನನಗಿದ ಐಡಿಯಾ ಹೆಂಗ್ ಬಂತು ಅಂತ ಹೇಳ್ತೀರಾ? ಯಾಕಂದ್ರೆ ಎಲ್ಲರೂ ಕೇಳ್ತಾರೆ ಇವನೇನೋ ಹೇಳ್ತಾವನೆ, ಇವ್ನಿಗೆ ಹೆಂಗ್ ಗೊತ್ತಾಯ್ತಿದ್ದು ಅಂತ. ನನಗೆ ಒಂದು ಸ್ಟೋರಿ, ನಮ್ಮ ನಾರಾಯಣ ಸಾಮಣ್ಣವ್ರು ಒಂದು ಸ್ಟೋರಿ ಹೇಳಿದ್ರು. ನಮ್ದು ವಿಜಯಪುರದ ಈದ್ಗಾ ಗುಲ್ದಾರಗಳು ಅಂತಿತ್ತು ಅವ್ರ ತೋಟದಲ್ಲಿ. ಆ ಪಟ್ಟ ಫಸ್ಟ್ ಟೈಮ್ ಎದ್ಬಿಡ್ತಂತೆ ಅಕ್ಕಿ, ಆಚೆ ಕಡೆ ಬಿಟ್ಟಿದ್ದಾಗ ಮೇಯಕ ಎದ್ಬಿಟ್ಟೋಗಿ ಅಕ್ಕಿ ಚೆನ್ನಾಗಿ ಆಡ್ಕೊಂಡು ಹೋಗಿ ನಮ್ಮ ನಾಗರಬಾವಿ ಕಲ್ ಮೇಲೆ ಕುತ್ಕೊಂಡ್ಬಿಡ್ತಂತೆ. ಸರ್, ಇಷ್ಟೊತ್ತು ಅಕ್ಕಿಗಳು ಯಾಕೆ ಮನೆ ಮೇಲೆ ಬರಬೇಕು, ಯಾಕೆ ಇದೇ ತರ ಮಾಡುತ್ತೆ, ಅದೆಲ್ಲ ಡೀಟೇಲ್ಸ್ ಹೇಳ್ತಾ ಇದ್ರಿ, ಒಂದು ಸೈಂಟಿಫಿಕ್ ರೀಸನ್ ಕೊಡ್ತಾ ಇದ್ರಿ. ಸೊ ಅದ್ರ ಜೊತೆ ಅದನ್ನು ಮುಂದುವರ್ಸೋಣ. ಸರ್, ಈಗ ನನ್ನ ಮುಂದೆ ಮಕ್ಷಿಗಳು ಬಿಟ್ಟಿದ್ದೀರಾ, ಒಂದು ಒಳ್ಳೆ ಕ್ವಾಲಿಟಿ ನಾನು ನೆವರ್ ಸೀನ್, ನಾನು ಈ ತರ ಅಕ್ಕಿಗಳನ್ನ ಎಲ್ಲೂ ನೋಡಿಲ್ಲ ಬೆಂಗಳೂರಲ್ಲಿ. ಸೊ ಇವಾಗ ಮಕ್ಷಿಗಳು ಬಿಟ್ಟಿದ್ರೆ ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈಗ ನನ್ನ ಮುಂದೆ ಒಂದಷ್ಟು ತಾಮ್ರಾಲ್ಗಳಿದಾವೆ, ಈ ಲೈನೇಜ್ಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ತಿಳಿಸ್ಕೊಡಿ ಸರ್. ಸೊ ನಮಗೆ ತಾಮ್ರಾಲುಗಳು ಇದರಲ್ಲಿ 2-3 ಥರ ಇದೆ. ಒಂದು ತಾಮ್ರಾಲ್ ಬಂದು ದೊಡ್ಡಗಣ್ಣು ನೋಡಿ, ಇದು ನಮ್ಮ ಬೀನಾಯಣಪುರ ಚಂದ್ರಪ್ಪನವ್ರು ಕೊಟ್ಟಿದ್ರು. ಅವ್ರ ಹತ್ರ ಆಕ್ಚುಲಿ ಅವ್ರು ಫೇಮಸ್ ತಾಮ್ರಾಲ್ ಲೈನು. ಅವಾಗ ನೀವು ನಾನು ಕೇಳ್ಪಟ್ರಂಗೆ ಅವ್ರ ಹತ್ರ ಪಾಪ ಯಾರೋ ಕಳ್ತನ ಮಾಡಿ ಸುಮಾರು ಅಕ್ಕಿ ಸಾಯಿಸ್ಬಿಟ್ರು. ಅವಾಗ ಅವ್ರು ಸುಮಾರು ತಾಮ್ರಾಲ್ ಲೈನ್ ಎಲ್ಲ ಹೆಚ್ಚು ಕಮ್ಮಿ ಆಯ್ತು ಅಂತ. ಬಟ್ ಅವ್ರು ನಮಗೆ ಕೊಟ್ಟಿದ್ದು, ಅವ್ರೇನ್ ತೋಟಕ್ಕೆ ಒಂದ್ ಜೊತೆ ಕೊಟ್ಟಿದ್ರು. ಒಂದು ತಾಮ್ರಾಲ್ ಗಂಡು, ಅದು ಒರಿಜಿನಲ್ ಚಂದ್ರಪ್ಪನವ್ರ ಹೆಣ್ಣು ಅಂತಾನೆ ಇತ್ತು, ದೊಡ್ಡ ಹೆಣ್ಣು, ಟಾಪ್ ಹೆಣ್ಣು. ತೋಟಕ್ಕೆ ಒಂದ್ ಜೊತೆ, ನಮ್ಗೊಂದ್ ಜೊತೆ, ಮಾಚಪ್ಪನಿಗೆ ಒಂದ್ ಜೊತೆ ಕೊಟ್ಟಿದ್ರು. ಅರ್ಥ ಆಯ್ತಾ? ಆ ಲೈನಲ್ಲಿ ನಾವು ಹಿಂಗಿಸ್ಕೊಂಡು ಮಡ್ಕೊಂಡ್ರೆ ತಾಮ್ರಾಲ್ ಇವು ಒರಿಜಿನಲ್ ಟಾಪ್ ತಾಮ್ರಾಲ್. ಇದು ಬಂದು ನಮ್ಮ ಬೆಂಗಳೂರಿಂದ ನಮ್ಗೆ ಶೇಖರ್ ಹಣ್ಣು ನಾಗರಾಜ್ ಅವರು ಒಂದು ಅಕ್ಕಿ ಕಳಿಸ್ತಾರೆ, ಶಶಿ ತಾಮ್ರಾಲ್ ಅಂತ. ನಿಮ್ಗೆ ಆಗ್ಲೇ ನಾನು ಹೇಳಿದ್ನಲ್ಲ, ಮರ್ಫಿ ರೋಡ್ ನಮ್ಮ ರಾಜು ಅಂತ, ಅವ್ರ ಕ್ಲೋಸ್ ಫ್ರೆಂಡ್ ಶಶಿ ಅಂತ, ಅವ್ರ ಮನೇಲಿ ಅಕ್ಕಿ ಆಡ್ತಾ ಇರುತ್ತೆ. ಅದು ಬೇಸಿಕಲಿ ಅಕ್ಕಿ ಬಂದು ಚಂದ್ರಪ್ಪನವ್ರದೇ, ಪಕ್ಕನೆಲ್ಲ ಚಿಕ್ಕ ಪಟೇಲ್ ಬಂದು ಸಿಕ್ಕೋಗಿತ್ತಂತ ಅವ್ರ ಅಕ್ಕಿ. ಆಮೇಲೆ ನಮ್ಗೆ ಗೊತ್ತಾಗಿದ್ದು ಇನ್ಫಾರ್ಮೇಶನ್. ಅವ್ರ ಹತ್ರ ಅಕ್ಕಿ ಆಡ್ತಾ ಇತ್ತು. ಆಮೇಲೆ ಸಾಯಂಕಾಲ ಆಡೋ ಅಕ್ಕಿಗೆ ಟೈಮ್ ಸಾಲ್ತಾ ಇರಲ್ಲ. ನೀವು ಬೆಳಿಗ್ಗೆ ಬಿಟ್ರೆ ಅಕ್ಕಿ ಕತ್ಲೆ, ಮಾರನೇ ದಿನ ಬಂದು ಮಧ್ಯಾಹ್ನ ತಿರುಗಿ 2 ಗಂಟೆ ಕುತ್ಕೊಳ್ಳೋದು. ಭಯಂಕರ ತಾಮ್ರಾಲ್ ಗಂಡು. ನಾನು ನೋಡಿರೋ ತಾಮ್ರಾಲಲ್ಲಿ ಒನ್ ಆಫ್ ದ ಬೆಸ್ಟ್ ತಾಮ್ರಾಲ್ ಅದು. ಆ ತರ ಇತ್ತು ಅಕ್ಕಿ, ಗನ್ನಿದಂಗಿತ್ತು. ಅದು ತೋಟಕ್ಕೆ ಬಂತು. ತೋಟಕ್ಕೆ ಬಂದಾಗ ಏನ್ ಮಾಡಿದ್ರು, ನಮ್ದು ಕಪ್ಪೆಣ್ಣು ಅಂತಿತ್ತು. ಪ್ಯಾಂಟ್ ಅವ್ರ ಅಮ್ಮ, ಪ್ಯಾಂಟ್ ಅವ್ರ ತಾಯಿ ಕಪ್ಪು ಧೂಮ ಹೆಣ್ಣು, ಕೊಕ್ಕರೆ ಇದ್ದಂಗೆ ಇರ್ತಾ ಇದ್ದದು, ಜಂಗ್ಲಿ ಮೂತಿ, ಮೈ ಮೇಲೆ ಚಾಪರ್ ರೇಖೆಗಳು, ಚಪ್ಪಾರ್ ರೇಖೆಗಳು ಧೂಮ ಮೇಲೆ. ಅದ್ರಲ್ಲಿ ಹಾಕಿದ್ ಗಂಡಿಗೆಲ್ಲ ಅಕ್ಕಿ ಆಡೋದು. ನಮ್ಮ ಪ್ಯಾಂಟು ಅಷ್ಟೇ, ಅದ್ರ ಮಗನೇ ಪ್ಯಾಂಟ್ ಅಂತ ಹೇಳ್ತಿದ್ದಲ್ಲ ಆಗ್ಲಿಲ್ಲ, ಅದು ಒಂದು ಹೇಳ್ತೀನಿ ಕೇಳಿ. ಪ್ಯಾಂಟ್ ನಮಗೆ ಬಂದಿದ್ದು ಹೆಂಗು ಅಂದರೆ, ಶೇಖರ್ ಹಣ್ಣು ನಾವು ಆಮೇಲೆ ಅಕ್ಕಿ ಎಕ್ಸ್ಚೇಂಜು ನಮ್ಮಿಬ್ಬರ ಮಧ್ಯೆ ಬಿಲ್ಡ್ ಆಯ್ತು. ನಾವು ಅಕ್ಕಿ ಕೊಡೇರಿ, ಅಕ್ಕಿ ತಗೊಂಡೇರಿ. ಆವಾಗ ಫಸ್ಟ್ ಟೈಮು ಆ ಧೂಮ ಹೆಣ್ಣು ಅಂತ ಹೇಳಿದಲ್ಲ, ಅದು ಬಂದು ಆಕ್ಚುಲಿ ಕನಕಪುರದ್ದು. 3 ಹೆಣ್ಣು ಬಂತು ವಿಜಯಪುರಕ್ಕೆ. ಕನಕಪುರದಿಂದ 3 ಹೆಣ್ಣು ಬಂತು. ಒಂದು ಆ ಕಪ್ಪೆಣ್ಣು, ಇನ್ನೊಂದು ಸಬ್ಜಾ ಹೆಣ್ಣು, ಇನ್ನೊಂದು ಧೂಮ ಹೆಣ್ಣು ಬಂತು. ಆ ಧೂಮ ಹೆಣ್ಣು ಇಲ್ಲಿ ಕಳ್ಳ ಮಾಡೋರು ಮುಲ್ಲಾಶನ್ ಮನೆ ಮೇಲೆ. ಅದು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಕ್ಕಿ ಅಲ್ಲಿ ನಮ್ಮ ಮನೆಗಳ ಹತ್ರ ಬಿದ್ದೋಯ್ತು, ಮೇಲೆಗಡೆ ಹೈಸ್ಕೂಲ್ ಹತ್ರ. ನನಗೆ ಸಿಕ್ಬಿಡ್ದು ಅಕ್ಕಿ. ಅದು ಪಟಾಣ ಹಿಡ್ಕೊಂಬಿಟ್ಟ. ನಾನು ಹಿಡ್ಕೊಂಬಂದು ಮಾಚಿನ ಹತ್ರ ಕೊಟ್ಟಿದ್ರೆ, ನಾವು ಕಳ್ಳ ಮಾಡಕ್ ನೋಡಿದ್ರಿ. ಛತ್ರಿ ಮೇಲೆ ಹಾಕಿದ್ರೆ ನನ್ನ ಮಗಂದು ಛತ್ರಿ ಕೊನೆಗೆ ಹೋಗಿ ನಿಂತ್ಕೊಂಡು ಹಿಂಗಂತ ಇರೋದು, ಮೇಲಕ್ಕೆ ನೋಡ್ಕೊಂಡು. ಇದು ಬಿಟ್ರೆ ಅಷ್ಟೇ ಅಕ್ಕಿ ಕುತ್ಕೊಳ್ಳಲ್ಲ ಅಂದ್ಬಿಟ್ಟು ರೆಕ್ಕೆ ಹೊಡೆದಾಕ್ಬಿಟ್ಟೆ. ಆಮೇಲೆ ಒಂದು ಆನೆಕಲ್ ರೈತರು ದೇನಹಳ್ಳಿಯಿಂದ ನಮ್ಗೆ ಆನೆಕಲ್ ರೈತರು ಹೆಚ್ಚು ಕಮ್ಮಿ ಆಗಿ ನಮ್ಮ ಹತ್ರ ಬಂದಿತ್ತು. ಅದಕ್ಕೆ ಹಾಕಿ ಅಕ್ಕಿ ಸಾಯಂಕಾಲ ಆಡ್ತು ಗೋಪಾಲ ಮನೆ ಮೇಲೆ ವಿಜಯಪುರ. ಅರ್ಥ ಆಯ್ತಾ? ಸೊ ಆ ಕಪ್ಕಣ್ಣು ಹೆಣ್ಣಿಗೂ ಆ ಶಶಿ ತಾಮ್ರಾಲ್ ಅಂತಿರಲ್ಲ, ಆ ತಾಮ್ರಾಲ್ ಅಲ್ಲಿ ಮಾಡಿಸಿದ ತಂದೆ ಫಸ್ಟ್ನೇ ಜೊತೆ ಪಟ್ಟ, ಅಂದ್ರೆ ಇದು ತಂದೆ. ಅದನ್ನ ಅದು ಚಿಕ್ಕಬಳ್ಳಾಪುರದಲ್ಲಿ ಇತ್ತು ಅಕ್ಕಿ. ಚಿಕ್ಕಬಳ್ಳಾಪುರ ವಾಲ್ಟಿ ಅವ್ರ ಮನೇಲಿ ಅಕ್ಕಿ ಇತ್ತು. ಸಾಯಂಕಾಲ ಕುತ್ಕೊಂತಾ ಇತ್ತು ಅಕ್ಕಿ. ಅಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಕ್ಕಿ ನಮ್ ಕೈಗೆ ಬಂತು. ಅದೆಲ್ಲ ಸೇಲ್ ಆಗಿ ಹೊಟ್ಟೋಗ್ಬೇಕಾಯ್ತು ಅಕ್ಕಿ. ನಾವು ಬಿಟ್ಟರೆ ಬೆಂಗಳೂರು ಹೊಟ್ಟೋಗುತ್ತೆ ಅಕ್ಕಿ ಅಂದ್ಬಿಟ್ಟು ನಾವು ವಾಪಸ್ ಅಕ್ಕಿ ನಾವೇ ತಗೊಂಡ್ರಿ. ಅದರಲ್ಲಿ ನಾವು ಒಂದು ಪಟ ಮಾಡಿಸಿದ್ರಿ. ಅದೇ ಚಂದ್ರಪ್ಪನವ್ರ ಹೆಣ್ಗಾಕೆ ಮಾಡಿಸ್ಕೊಂಡೆ ಅಂತ ನಮ್ಗೆ ಕೊಡಿದ್ರಲ್ಲ, ಅದು ದೇರಹಳ್ಳಿಲಿ ನಮ್ಮ ಜಗನವ್ರ ಮನೆ ಮೇಲೆ 10 ಕಾಲು ಗಂಟೆ ಆಡೋದು. ಆಡ್ತಾ ಇದ್ ಬೌಂಡ್ರಿ ಎಷ್ಟು ಗೊತ್ತಾ? ಇಷ್ಟೇ, ಸುಮಾರು ಒಂದು 100 ಚೆಕ್ ಬಂದಿ ಒಳಗೆ ಅಕ್ಕಿ ಆಡೋದು. ಇಷ್ಟೆಲ್ಲ ಆಡ್ತಾ ಇದ್ದು 10 ಗಂಟೆ ಆಡೋದು ಅಕ್ಕಿ. ಆ ತರದ ನಾವು ಇದು ಲೈನಲ್ಲಿ ಬೇರೆ ಬೇರೆ ಅಕ್ಕಿ ಮಾಡಿ ಬಿಟ್ಟಿದ್ದೀರಿ. ಸೊ ಅದ್ರಲ್ಲಿ ಉಳ್ಕೊಂಡದ್ದು ಅದೊಂದೇ. ಆ ಲೈನಲ್ಲಿ ಕಪ್ಕಂಡ್ ಬರುತ್ತೆ. ಚಂದ್ರಪ್ಪನವ್ರು ಹಳೆ ಕಪ್ಕಂಡ್ಗಳು ಬರ್ತವೆ ಅದರಲ್ಲಿ. ಅರ್ಥ ಆಯ್ತಾ? ತೋರಿಸ್ತೀನಿ, ಒಂದ್ 2 ಮಾಡಿಸಿ ಇಕ್ಕಿದ್ರೆ
ಆ ಲೈನಲ್ಲಿ ಕಪ್ಕಂಡು ಬರುತ್ತೆ. ಓಕೆ ಸರ್. ಅದ್ರ ತಾಯಿ ಬಂದು ಒರಿಜಿನಲ್ ಕಪ್ಕಂಡು ನಗಿನ ತಾಮ್ರಾಳ್ ಇದಕ್ಕೆ, ಇದ್ರ ತಾಯಿ ಇದ್ರ ತಾಯಿ. ತಂದೆ ಬಂದು ಸೇಮ್ ತಾಮ್ರಾಳ್ ಬಂದು. ತಾಮ್ರ. ಸೊ ಅದು ಒಂದು ಲೈನು. ಸೊ ಇದು ಬಂದು ಅದ ಶಶಿಲೈನ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಪೂಟುಗಳಲ್ಲಿ ಪೂಟ್ ನಾನು ಒಂದು ಇಟ್ಕೊಂಡು ಇವೆಲ್ಲ ನಮ್ಮ ಚಂದ್ರಪ್ಪನವ್ರ ತಾಮ್ರಗಳೆಲ್ಲ ಬಂದಿರೋ ಮಾಡ್ಕೊಂಡು. ಸರ್ ಈಗ ಒಂದಿಷ್ಟು ಜಾತಿಗಳ ಬಗ್ಗೆ ಹೇಳಿದ್ರಿ, ಹಳಬ್ರು ಶೋಕ್ದಾರ್ಗಳ ಬಗ್ಗೆ ಹೇಳಿದ್ರಿ, ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಸರ್ ಈಗ ಹೊಸಬ್ರಿಗೂ ಒಂದು ಈಗ ನಿಮ್ಮ ನಾಲೆಡ್ಜ್ ನೀವು ಮಾಡಿರೋ ಈ ಲೈನೇಜ್ ಜಾತಿಗಳ ಮೇಲೆ ಒಂದಷ್ಟು ಅಕ್ಕಿಗಳದ್ದು ಕೀ ಪ್ಯಾಟ್ರನ್ ಯಾವ ತರ ಏನಕ್ಕೆ ಅಕ್ಕಿ ಬಿಡ್ತಾರೆ, ಮತ್ತೆ ಇನ್ನೊಂದು ಅಕ್ಕಿಗಳಿಗೆ ಇವಾಗ ನೀವು ಎಜುಕೇಟೆಡ್ ಆಗಿರೋದ್ರಿಂದ ಅದೇ ಪ್ಯಾಟರ್ನ್ ಅಲ್ಲೇ ಕೇಳ್ತೀನಿ, ಒಂದಷ್ಟು ಸೈಂಟಿಫಿಕ್ ರೀಸನ್ಗಳು ಕೊಡಲ್ಲ ಕೆಲವೊಂದು ಅಕ್ಕಿಗಳಿಗೆ. ಯಾಕೆ ಮನೆ ಮೇಲೆ ಬರುತ್ತೆ, ಅಕ್ಕಿ ಬಿಟ್ಟಾಗ ಯಾಕೆ ಬರುತ್ತೆ, ಅಕ್ಕಿ ಯಾಕೆ ಇಲ್ಲೇ ಕಳ್ಳ ಆಗಿರುತ್ತೆ, ಛತ್ರಿ ಮೇಲೆ ಯಾಕೆ ಬಂದೋಗುತ್ತೆ, ಇದ್ರ ಬಗ್ಗೆ ನಿಮ್ಮ ನಾಲೆಡ್ಜ್ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ವ್ಯೂವರ್ಸ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಬಿಡಿ. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ ಚೇತನ್. ಆಕ್ಚುಲಿ ನೀವು ನಂಬ್ತಿರೋ ಇಲ್ಲೋ, ನಾವು ಇಷ್ಟು ವರ್ಷದಿಂದ ನನಗೆ ನನಗೆ ಏಜ್ 45 ವರ್ಷ ಆಯ್ತಾ. ನನಗೆ ಅಕ್ಕಿ ಶೋಕಿಲಿ 38 ವರ್ಷ ಸರ್ವಿಸ್ ಇದೆ. 7ನೇ ಕ್ಲಾಸಿಂದ 5ನೇ ಕ್ಲಾಸಿಂದ ಶುರು ಮಾಡಿದೆ ಅಕ್ಕಿ ಶೋಕು. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಬಟ್ ಆದ್ರೆ ನನ್ನಷ್ಟಕ್ಕೆ ನಾನೇ ಕ್ವಶನ್ಸ್ ಹಾಕೊಂತ ಇದ್ದೆ. ನನಗೆ ತಲೆ ಕೆಟ್ಟೋಗೋದು. ಪಾಪ ಎಲ್ಲಾರು ದೊಡ್ಡವ್ರು ಹೇಳೋರು, ಈಗ ಎಷ್ಟೊಂದು ವಿಡಿಯೋ ಹೇಳಿದ್ದಾರೆ, ಅವರೆಲ್ಲ ಹೇಳಿರೋದು ಕರೆಕ್ಟೇ. ನಾವೆಲ್ಲ ಒಂದೇ ಜರ್ನಿಲಿ ಹೋಗ್ತಾ ಇರೋರು. ಅವರೆಲ್ಲ ಅವ್ರ ಅನುಭವದಲ್ಲಿ ಹೇಳಿರ್ತಾರೆ, ಯಾವ್ದು ತಪ್ಪಿಲ್ಲ, ಎಲ್ಲ ಕರೆಕ್ಟ್ ಆಗಿ ಹೇಳಿರ್ತಾರೆ. ಬಟ್ ಆದ್ರೆ ಸೈಂಟಿಫಿಕ್ ರೀಸನ್ ಅಲ್ಲಿ ಅದನ್ನ ಯಾರು ಇಲ್ಲಿವರೆಗೂ ಹೇಳಿಲ್ಲ. ಹೌದು ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ, ನಾನು ಯಾಕೆ ಕ್ರ್ಯಾಕ್ ಮಾಡಿದೆ ಅದನ್ನ ಅಂತಂದ್ರೆ ಅದಕ್ಕೊಂದು ರೀಸನ್ ಇದೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ವರ್ಕ್ ಏರಿಯಾ ಬಂದು ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್, ಪ್ಲಸ್ ನಾನು ನೆಟ್ವರ್ಕ್ ಕಮ್ಯುನಿಕೇಶನ್ಸ್ ಈಗ ಕಂಪ್ಲೀಟ್ ನೆಕ್ಸ್ಟ್ ಜನರೇಷನ್ ಕಾರ್ಗಳಿಗೆ ಡಿಸೈನ್ ಮಾಡೋದು ಟೆಕ್ನಾಲಜಿ. ಸೊ ನಾನು ಸೆಲ್ಫ್ ಡ್ರೈವಿಂಗ್ ಕಾರ್ಗಳು, ಆಟೋನಮಸ್ ವೆಹಿಕಲ್ಸ್ ಅಂತೀರಿ, ಅದೇ ಅದೇ ಡ್ರೈವ್ ಮಾಡುತ್ತೆ, ಡ್ರೈವರ್ ಇರಲ್ಲ, ದೇ ಡ್ರೈವ್ ಬೈ ದೆಮ್ಸೆಲ್ಫ್ ಇನ್ US ಅಲ್ಲಿ. ಓಕೆ, ಆ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತೀನಿ. ಆ ಟೆಕ್ನಾಲಜಿ ವರ್ಕ್ ಮಾಡಬೇಕಾದ್ರೆ ಅದಕ್ಕೆ ಏನೇನು ಗೊತ್ತಿರಬೇಕು ಅಂದ್ರೆ, ಒಂದು ಕಾರ್ಗೆ ಜನರಲ್ ಆಗಿ ಓಕೆ ನಾನು ಎಲ್ಲಿದ್ದೀನಿ ಪ್ರೆಸೆಂಟ್ ಲೋಕಲೈಸೇಷನ್ ಅಂತಿರೋದನ್ನ, ಸ್ಯಾಟಲೈಟ್ಸ್ ಇಂದ ನಮಗೆ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಸೊ ಸ್ಯಾಟಲೈಟ್ಸ್ ಇಂದ ನಾನು ಲೋಕಲೈಸ್ ಮಾಡ್ತೀನಿ. ಓಕೆ, ನಾನು ವಿಜಯಪುರ ಬಸ್ ಸ್ಟ್ಯಾಂಡ್ ಒಳಗಿದ್ದೀನಿ ಅಂತ ಅದು ಕೋಆರ್ಡಿನೇಟ್ ಸಿಗುತ್ತೆ ನನಗೆ. ಆಮೇಲೆ ನನಗೆ ಲೋಕಲೈಸ್ಡ್ ಮ್ಯಾಪ್ಸ್ ಇರುತ್ತೆ. ಓಕೆ, ಹೌದು. ಇಡೀ ವಿಜಯಪುರದ ಮ್ಯಾಪ್ ಇಲ್ಲ, ಇಡೀ ಇಂಡಿಯಾ ಮ್ಯಾಪ್ ಇರುತ್ತೆ ನನ್ನ ತಲೆಯಲ್ಲಿ. ಅದಾ. ಸೊ ಇವಾಗ ಇಲ್ಲಿಂದ ನಾನು ದೇನಹಳ್ಳಿಗೆ ಹೋಗ್ಬೇಕು ಅಂದ್ರೆ ಬೆಸ್ಟ್ ಡೆಸ್ಟಿನೇಷನ್ ಸೆಟ್ ಮಾಡಿದ್ರೆ ಅದು ಹೆಂಗೆ ಕಾರ್ ಅದಷ್ಟು ಡ್ರೈವ್ ಮಾಡ್ಕೊಂಡು ಹೋಗುತ್ತೆ. ಸೊ ಇದೆಲ್ಲ ನನಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನನಗೆ ಟೇಕ್ ಲೈಕ್ ಸುಮಾರು 20 ವರ್ಷ ಸರ್ವಿಸ್ ನನಗೆ GM ಅಲ್ಲೇ. ಸೊ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನೆಲ್ಲ ಕಲ್ತಿದ್ದೆ. ನಾನು ಇದನ್ನ ಕ್ವಶನ್ ಕೇಳ್ಕೊಂತ ಇದ್ದೆ ನನಗಷ್ಟು ನಾನೇ. ನಾನು ಏನು ಮಾಡಿದೆ ಗೊತ್ತಾ, ಐ ಟ್ರೈ ಟು ಡೂ ಐ ಆಮ್ ಎ ವೆರಿ ಗುಡ್ ರಿವರ್ಸ್ ಇಂಜಿನಿಯರ್. ನನಗೆ ಏನು ಅರ್ಥ ಆಗಿಲ್ಲ ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ, ಅಂದರೆ ಉಲ್ಟಾ. ಸೊ ನಾನೇನು ಮಾಡಿದೆ, ಓಕೆ ಯಾರು ಹೇಳಿಲ್ಲ, ನಾನು ಕೇಳಿದ ಗುರುಗಳು ಎಲ್ಲರಿಗೂ ಅವ್ರಿಗೂ ಪಾಪ ಐಡಿಯಾ ಇಲ್ಲ. ನಾನೇನು ಮಾಡಿದೆ, ನನಗೆ ಅವಾಗ ಒಂದು ಆಧಾರ ಸಿಕ್ಕಿದ್ದು ನಮ್ಮ ಟೂರ್ನಮೆಂಟ್ ರೂಲ್ಸ್ಗಳು, ಪಿಜನ್ ಟೂರ್ನಮೆಂಟ್ ರೂಲ್ಸ್ಗಳನ್ನ ನಾನು ರೆಫರೆನ್ಸ್ ಆಗಿ ಇಟ್ಕೊಂಡೆ. ಐ ಸ್ಟಾರ್ಟೆಡ್ ಸರ್ಚಿಂಗ್ ಇನ್ ಗೂಗಲ್, ವಿಕಿಪೀಡಿಯಾ, ಪ್ರತಿಯೊಂದರಲ್ಲೂ ಯಾರು ಬರ್ದಿದ್ದು ಈ ಗೂಗಲ್ ರೂಲ್ಸ್ನ. ಪಿಜನ್ಸ್ ಇಂಡಿಯನ್ ಅಸೋಸಿಯೇಷನ್ ಇದೆ, ಟಮ್ಲರ್ ಪಿಜನ್ ಇಂಡಿಯನ್ ಅಸೋಸಿಯೇಷನ್, ಅವರು ಹಳಬರೆಲ್ಲ ಸೇರಿ ಅನುಭವದ ಮೇಲೆ ಬರ್ದಿದ್ದಾರೆ ಆಯ್ತಾ. ಆದ್ರೆ ಯಾಕೆ ಬರೋದು, ಅವ್ರಿಗೊಂದು ಐಡಿಯಾ ಇದೆ, ಅಕ್ಕಿ ಅಂದ್ರೆ ಹಿಂಗ್ ಮಾಡ್ಬೇಕು, ಇಲ್ಲೇ ಫಿನಿಶ್ ಮಾಡ್ಬೇಕು, ಮತ್ತೆ 1 hour ಮನೆ ಮೇಲೆ ಬರ್ಬೇಕು, ಛತ್ರಿನೇ ಯಾಕೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಆಯ್ತಾ. ಅಕ್ಕಿ ಬಾಜಿ ಮಾಡ್ಬೇಕು, ಗಿರೆ ಬಾಜಿ ಅಕ್ಕಿ ಬಾಜಿ ಯಾಕೆ ಮಾಡ್ತದೆ, ಮತ್ತೆ ಯಾವ ಟೈಮಲ್ಲಿ ಮಾಡ್ತಾ ಇದೆ ಅಕ್ಕಿ, ಅದು ಯಾಕೆ ಮಾಡ್ತಾ ಇದೆ, ಅಕ್ಕಿ ಪೇರಿ ಮಾಡುತ್ತೆ, ಗೇಟ್ಲಿ ಯಾಕೆ ಮಾಡ್ತಾ ಇದೆ, ಇವೆಲ್ಲ ನನಗೆ ಕೊರಿತಾ ಇರೋದು. ಏನ್ ಮಾಡೋದು, ನನಗೆ ಏನು ಎಲ್ಲೂ ರೆಫರೆನ್ಸಸ್ ಸಿಗ್ತಾ ಇಲ್ಲ. ಸೊ ನನಗೆ ರೂಲ್ಸ್ ಸಿಕ್ತು. ಆಮೇಲೆ ನಾನು ಬ್ಯಾಕ್ ಗ್ರೌಂಡ್ಗೆ ಹೋದೆ. ಮೂಲ ಅಕ್ಕಿ ಹೆಂಗ್ ಹುಟ್ಟಿತು, ಟಮ್ಲರ್ ಅಕ್ಕಿ, ಟಮ್ಲರ್ ರೋಲರ್ ವಾಟ್ ಎವರ್ ವಿ ಕಾಲ್ ಇನ್ ಇಂಗ್ಲಿಷ್, ರೈಟ್, ಅವ್ರ ಕಪೋತ ಪಾರಿವಾಳ ಅಕ್ಕಿ, ಗಿರೇಬಾಜ್ ಅಂತಿರಲ್ಲ. ಸೊ ಅದು ಹೆಂಗಾಗಿರ್ಬೋದು, ಮೂಲ ಅಂತಂದ್ರೆ ಎವಲ್ಯೂಷನ್. ಚಾರ್ಲ್ಸ್ ಡಾರ್ವಿನ್ ಅಂತ ಗೊತ್ತಾ ನಿಮ್ಗೆ, ಕೇಳಿದ್ದೀರಾ? ಡಾರ್ವಿನಿಸಮ್ ಅಂತಾರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಟು ಬಿ ದ ಫಿಟೆಸ್ಟ್, ಆಮೇಲೆ ನ್ಯಾಚುರಲ್ ಸೆಲೆಕ್ಷನ್, ಸ್ಪೀಸಿಯೇಷನ್ ಅಂತಾರೆ, ಆಮೇಲೆ ಎವಲ್ಯೂಷನ್. ಅವನ ಸಿದ್ಧಾಂತ ಇವು 5. ಸೊ ಈ ಮೂಲಕ್ಕೆ ಹೋದ್ರೆ ಅವನು ಭಯಂಕರ ಇಡೀ ಪ್ರಪಂಚನ ಸುತ್ಕೊಂಡ್ಬಂದು ಪ್ರಾಣಿಗಳೆಲ್ಲ ಈ ತರ ಯಾಕಾದ್ವು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ದಾನೆ. ಬೇಕಾದ್ರೆ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು, ಚಾರ್ಲ್ಸ್ ಡಾರ್ವಿನಿಸಮ್ ಅಲ್ಲಿ ಅದನ್ನೆಲ್ಲ ರೆಫರೆನ್ಸ್ ತಗೊಂಡೆ. ಓಕೆ, ಆಮೇಲೆ ನಾನು ನನ್ನ ಕೆಲಸದ ಪರವಾಗಿ ನಾನು ಫಾರಿನರ್ಸ್ ಜೊತೆ ಜಾಸ್ತಿ ವರ್ಕ್ ಮಾಡಿದ್ದೆ. ಸ್ವೀಡನ್ ಅಲ್ಲಿ, ಜರ್ಮನಿಲಿ ಎಲ್ಲ ಹೋಗಿದ್ದೆ, ಅರ್ಥ ಆಯ್ತಾ. ಅಲ್ಲಿ ಅವ್ರು ನಾನು ನೋಡಿದ ತಕ್ಷಣ ಅವ್ರ ಕಣ್ಣುಗಳು ನೋಡಿ ನನಗೆ ಆಶ್ಚರ್ಯ ಆಗ್ಬಿಡೋದು. ಏನು ಇವ್ರ ಕಣ್ಣುಗಳು ನಮ್ಮ ಕಿಳಿ ಕಣ್ಣುಗಳಿದ್ದಂಗವೆ ಅಂತ. ಬ್ಲೂ ಶೇಡು, ಗ್ರೀನ್ ಶೇಡು, ಗೋಲ್ಡ್ ಶೇಡ್ ಕಣ್ಣುಗಳು ಅವ್ರಿಗೆ. ನನಗೆ ಅಲ್ಲಿ ಅರ್ಥ ಆಯ್ತು, ಇವೆಲ್ಲ ಅಕ್ಕಿಗಳು
ಕೆಲವೊಂದು ಶೇಡಲ್ಲಿರೋ ಅಕ್ಕಿ ನಮ್ದಲ್ಲ, ಇವು ನಮ್ದಲ್ಲ, ಫಾರಿನ್ ಇಂದ ಬಂದಿರೋದು. ಬಿಕಾಸ್ ಆಫ್ ಅಲ್ಲಿನ ಎವಲ್ಯೂಷನ್ ಇಂದ ಅಲ್ಲಿನ ಜನರೇಟ್ ಆಗಿರೋ ಅಕ್ಕಿ. ಅಶ್ವಿನ್ ಅವ್ರು ಹೇಳ್ತಾರಲ್ಲ, ಬ್ರಿಟಿಷರ್ಸ್ ಅವ್ರು ತಂದವರು ಎಲ್ಲರೂ ಎಲ್ಲ ಬೇರೆಯವರೆಲ್ಲ ಹೇಳ್ತಾರಲ್ಲ, ಹಳಬರು ಫಾರಿನರ್ಸ್ ಇಲ್ಲಿ ಇದ್ರು. ನಮ್ಮ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಮತ್ತೆ ನಮ್ಮ ಮೈಸೂರು ಸರೌಂಡಿಂಗ್ ಅಲ್ಲಿ ಆವಾಗ ಬ್ರಿಟಿಷರ್ಸ್ ಇದ್ರು, ಆಫೀಸರ್ಗಳು, ಅವ್ರು ಶೋಕ್ ಮಾಡೋರು. ಮತ್ತೆ ಹಳೆ ಕಾಲದ ರಾಜರು ಎಕ್ಸ್ಚೇಂಜ್ ಆಗೋರು ಬರ್ಡ್ಗಳು. ಇವೆಲ್ಲ ಹಳೆ ಶೋಕ್ದಾರಗಳು, ಮಿನಿಸ್ಟರ್, ಇವರು ರಾಜರ ಶೋಕ್ಗಳಿವೆಲ್ಲ. ಇವಾಗ ನಮ್ಗೆಲ್ಲ ರಾಜರು ಮಾಡ್ತಾ ಶೋಕು. ಮತ್ತೆ ಬರ್ಡ್ ಎಕ್ಸ್ಚೇಂಜ್ ಆಗೋದು, ಒಂದು ರಿಲೇಷನ್ ಬಿಲ್ಡ್ ಮಾಡ್ಕೊಳಕ್ಕೆ. ಅರ್ಥ ಆಯ್ತಾ? ಆ ತರ ಎಲ್ಲ ಅಕ್ಕಿಗಳು ಬಂದು ಸೇರಿದ್ದವು ಅವೆಲ್ಲ. ಸೊ ನಾನು ನಮ್ಮ ಫ್ರೆಂಡ್ ಇದ್ದ ನಿಕ್ಲಸ್ ಅಂತ ಅಲ್ಲಿ ಸ್ವೀಡನ್ ಅಲ್ಲಿ, ಅವ್ನು ನಾನು ಕೇಳ್ದೆ ಚೆನ್ನಾಗಿ ಫ್ರೆಂಡ್ ಆದ್ಮೇಲೆ, ಗುರು ನಾನು ನಿನ್ ಕಣ್ಣು ನೋಡ್ಬೋದಾ ಅಂತ ಕೇಳ್ದೆ. ಅವ್ನ ಹತ್ರಕ್ಕೆ ಹೋಗಿ ಆಯ್ತು ನೋಡಿ ಏನಕ್ಕೆ ಅಂತ ನಾವು ಹೇಳ್ದೆ ಈ ತರ ಪರವಾಗಿಲ್ಲ ಅವ್ನಿಗೆ. ಅವ್ನ ಹತ್ರದಿಂದ ನೋಡಿದ್ರೆ ಕಣ್ಣು ನಮ್ಗೆ ಬ್ಲೂ ಶೇಡ್ ವಜ್ರ ಇದ್ದಂಗಿತ್ತು ಅವ್ನ ಕಣ್ಣು. ಈ ಹಸ್ಕಿ ನಾಯಿಗಳು ನೋಡ್ತಿರಲ್ಲ ಆ ಟೈಪ್ ಇತ್ತು ಅವ್ನ ಕಣ್ಣು. ಸೊ ಫೌಂಡೇಶನ್ ಬಂದು ಆ ತರ ಕ್ವಾಲಿಟಿ ಬರ್ಡ್ಸ್ ಅವೆಲ್ಲ ಇವಾಲ್ಯೂಷನ್. ಬಿಕಾಸ್ ಯಾಕಿರುತ್ತೆ ಕಣ್ಣು, ಯಾಕೆ ಆಯ್ತು ಆ ಕಣ್ಣು ಯಾಕಾಗಿದೆ, ಆ ಕಣ್ಣು ಯಾಕೆ ಹಂಗೆ ನೇಚರ್ ಅದಕ್ಕೆ ಕೊಡ್ತು ದೇವರು. ಬಿಕಾಸ್ ಅಲ್ಲಿ ವಿಸಿಬಿಲಿಟಿ ಕಡಿಮೆ, ಅಲ್ಲಿ ಬಿಸಿಲು ಹಿಂಗೆಲ್ಲ ಅರ್ಧ ವರ್ಷ ಫುಲ್ ಕೋಲ್ಡ್ ಇರುತ್ತೆ, ವಿಸಿಬಿಲಿಟಿ ಡೌನ್ ಇರುತ್ತೆ. ಆ ವಿಸಿಬಿಲಿಟಿಗೆ ಅದು ಸಸ್ಟೈನ್ ಆಗಬೇಕು ಅಂತಂದ್ರೆ ಅಕ್ಕಿಗೆ ಕಣ್ಣು ಆ ಥರ ಇರಬೇಕು. ಅರ್ಥ ಆಯ್ತಾ? ಸೊ ಅದೊಂದು ಅದಾದ್ಮೇಲೆ ನಾನು ಅದನ್ನ ಬ್ಯಾಕ್ ಗ್ರೌಂಡ್ ಇಟ್ಕೊಂಡೆ. ಪ್ಲಸ್ ನೆಕ್ಸ್ಟ್ ಬಂದು ನಿಮ್ಗೆ ಊಮರ್ ಅನ್ನೋದು ದೊಡ್ಡ ಶೋಕ್. ಅದು ಇಡೀ ಪ್ರಪಂಚದಾದ್ಯಂತ ಊಮರ್ ಶೋಕ್ ಐತೆ. ಅದ್ರ ಮೇಲೆ ಬೇಜಾನ್ ರಿಸರ್ಚ್ ಆಗಿದೆ, ಅದ್ರದ್ದು ಎಲ್ಲ ಇನ್ಫಾರ್ಮೇಶನ್ ಸಿಕ್ತು, ವಿಡಿಯೋಗಳು ಸಿಗುತ್ತೆ ನಿಮ್ಗೆ, ನಿಮ್ಗೆಲ್ಲ ನೋಡಿರ್ತೀರಾ ಆಯ್ತಾ. ಆ ವಿಡಿಯೋಗಳನ್ನ ನಾನು ಬೇಸಾಗಿ ಇಟ್ಕೊಂಡೆ. ಆ ವಿಡಿಯೋಗಳನ್ನ ಬೇಸಾಗಿ ಇಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಈಗ ಊಮರು ವಾಪಸ್ ಹೆಂಗ್ ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು ಹೈ ಲೆವೆಲ್ ಅಲ್ಲಿ. ಅದ್ರ ಟೆಕ್ನಾಲಜಿ ಹೇಳ್ತೀನಿ ಕೇಳ್ರಿ. ಇಟ್ಸ್ ಕಾಲ್ಡ್ ಫಸ್ಟ್ ಥಿಂಗ್, ಇಟ್ಸ್ ಕಾಲ್ಡ್ ಮ್ಯಾಗ್ನೆಟೋ ರಿಸೆಪ್ಷನ್ ಅಂತಾರೆ. ಅಂದ್ರೆ ಭೂಮಿ ಇದೆಯಲ್ಲ, ಭೂಮಿ ಇಸ್ ಅ ಬಿಗ್ ಮ್ಯಾಗ್ನೆಟ್. ಸೊ ಈಚ್ ಅಂಡ್ ಎವ್ರಿ ಪಾಯಿಂಟ್ ಆಫ್ ಅರ್ತ್ಗೆ ಒಂದೊಂದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಫೀಲ್ಡ್ ಇರುತ್ತೆ. ಇವಾಗ ಇಲ್ಲಿ ಒಂದು ಇಂಟೆನ್ಸಿಟಿ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಅಲ್ಲೊಂದು ಇಂಟೆನ್ಸಿಟಿ ಇರುತ್ತೆ, ಅಲ್ಲೊಂದು ಇಂಟೆನ್ಸಿಟಿ ಇರುತ್ತೆ. ಅದೇ ಜೊತೆ ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಇರ್ತದೆ. ಅದು ಒಂದೊಂದು ರೀಜನ್ ಅಲ್ಲಿ, ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದು ಲೈನ್ಸ್ ಹಿಂಗ್ ಫ್ಲೋ ಆಗ್ತಿದೆ, ನೆಕ್ಸ್ಟ್ ಕನೆಕ್ಟಿಂಗ್ ಆ ತರ. ಸೊ ಇಟ್ಸ್ ಕಾಲ್ಡ್ ಮ್ಯಾಗ್ನೆಟೋ ರಿಸೆಪ್ಷನ್. ನೋಡಿ ಎಲ್ಲ ಇದೆ. ಅದನ್ನ ಕಂಪಾಸ್ ಡಿಟರ್ಮಿನೇಷನ್ ಅಂತಾರೆ. ಓಕೆ, ಅದು ನಾರ್ತ್ ಸೌತ್ ನ ಕಂಡಿಡ್ಕೊಂತ ಫಸ್ಟ್ ನ್ಯಾವಿಗೇಷನ್ ಮಾಡ್ಬೇಕಾದ್ರೆ. ಅದೇ ತರ ಮ್ಯಾಪ್ ಸೆನ್ಸ್ ಐಡೆಂಟಿಫೈಸ್ ಬರ್ಡ್ಗಳು ಲೊಕೇಶನ್ ರಿಲೇಟೆಡ್ ಮನೆ ಹುಡ್ಕೊಂಡ್ ಬರೋದು, ಅದೆಲ್ಲ ಹೆಂಗ್ ಲೋಕಲೈಸ್ ಮಾಡ್ಕೊಳುತ್ತೆ. ಮತ್ತೆ ಸೋಲಾರ್ ಸ್ಟೋಮ್, ಮತ್ತೆ ಸೂರ್ಯನು ಅದ್ರ ಮೇಲೆ ಭಾರಿ ಎಫೆಕ್ಟ್ ಇರುತ್ತೆ, ಅದೊಂದು ಆಯ್ತಾ. ಈ ತರ ಸುಮಾರು ಪಾಯಿಂಟ್ಸ್ ಇರುತ್ತೆ. ಮತ್ತೆ ಬರ್ಡ್ಸ್ ಆಲ್ಸೋ ಏಬಲ್ ಟು ಫೈಂಡ್ ಥಿಂಗ್ಸ್ ಟು ವರ್ಕ್ ಟುಗೆದರ್. ಆಲ್ ಫ್ಯಾಕ್ಟ್ರಿ ಸ್ಮೆಲ್ಸ್ ಅದು ಭಾರಿ ಸೆನ್ಸಿಟಿವ್, 106 ಮೈಲಿಯಿಂದ ಬರೋ ಸ್ಮೆಲ್ ನ ಡಿಟೆಕ್ಟ್ ಮಾಡುತ್ತೆ. ಓಕೆ, ಆಲ್ ಫ್ಯಾಕ್ಟ್ರಿ ಅಂತಾರೆ ಅದನ್ನ. ಅದನ್ನ ಮೆಮೊರಿ ಇಟ್ಕೊಡುತ್ತೆ. ಅದು ನನ್ನ ನಾನು ಹುಟ್ಟಿರೋ ಜಾಗದ ಸ್ಮೆಲ್ ಏನಿರುತ್ತೆ ಅದೆಲ್ಲ ಗೊತ್ತಿರುತ್ತೆ. ಆ ಸ್ಮೆಲ್ ಇವಾಗ ಎಷ್ಟೋ ದೂರ ಬಿಟ್ಟರೆ 100 ಕಿಲೋಮೀಟರ್ ಆ ಸ್ಮೆಲ್ ಅದು ಗ್ರಾಸ್ ಮಾಡೋಷ್ಟು ಎತ್ತಿರುತ್ತೆ. ಅದೆಲ್ಲ ಇದನ್ನೆಲ್ಲ ಮ್ಯಾಪ್ ಮಾಡಿ ಕೋರಿಲೇಟ್ ಮಾಡಿ, ಕೋರಿಲೇಷನ್ ಅಂತ ನಾವು ಅದನ್ನ ಆಯ್ತಾ. ಮತ್ತೆ ಟೆರೈನ್ಸ್ ನ ಜ್ಞಾಪಕ ಇಟ್ಕೊಳುತ್ತೆ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀರ ರೂಮರ್ಗಳಿಗೆ. ಆ ಬಿಟ್ಟು 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 ಸೆಟ್ ಮಾಡಿರ್ತೀರ, ಅದು ನೋಡ್ಕೊಂಡಿರುತ್ತೆ, ಅದು ಪಾತ್ನ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡಿರುತ್ತೆ. ಸೊ ಇವೆಲ್ಲ ಒಂದು ಫ್ಯಾಕ್ಟರ್ ಆಯ್ತಾ. ಆಮೇಲೆ ವಿಜುವಲ್ ನ್ಯಾವಿಗೇಷನ್ ಅಂತ, ಮತ್ತೆ ಲ್ಯಾಂಡ್ ಮಾರ್ಕ್ಸ್ ಅದೆಲ್ಲ ಜ್ಞಾಪಕ ಇಟ್ಕೊಳುತ್ತೆ ಆಯ್ತಾ. ಅದೇ ತರ ಅಲ್ಟ್ರಾಸೌಂಡ್ ಲೋ ಫ್ರೀಕ್ವೆನ್ಸಿ, ಕೆಲವೊಂದು ಸ್ಪೆಸಿಫಿಕ್ ಸಿಟಿ ಫ್ರೀಕ್ವೆನ್ಸಿನೇ ಡಿಫ್ರೆಂಟ್ ಇರುತ್ತೆ ನಾಯ್ಸ್ಗೆ, ಅದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಹಕ್ಕಿ ಊಮರ್ಗಳು ಫಸ್ಟ್. ಆಮೇಲೆ ವಿಂಡ್ ಏರ್ ಪ್ರೆಷರು, ವೆದರ್ ಇನ್ಫ್ಲೂಯೆನ್ಸು, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ತವೆ ಆಯ್ತಾ. ಆಮೇಲೆ ಇದನ್ನೆಲ್ಲ ಪ್ರಾಸೆಸ್ ಮಾಡಿ ಎಲ್ಲ ಅದು ಅಕ್ಕಿ ಹುಡ್ಕೊಂಡು ಮನೆಗೆ ಬರುತ್ತೆ. ಊಮರ್, ಜಸ್ಟ್ ಟಾಕಿಂಗ್ ಅಬೌಟ್ ಊಮರ್ ಫಸ್ಟ್. ಅರ್ಥ ಆಯ್ತಾ? ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟ್ರೆಂತ್ ಆಡೋ ಅಕ್ಕಿಗಳಿರುತ್ತೆ. ಆದ್ರೆ ಊಮರಲ್ಲಿ ಇದರಲ್ಲಿರೋ ಸ್ಟ್ರೆಂತ್ ಇರಲ್ಲ. ಓಕೆ ಓಕೆ ಓಕೆ. ಊಮರಲ್ಲಿರೋದು ಎಲ್ಲ ಪವರ್, ಬೇಸಿಕ್ ಪವರ್ ಇದಕ್ಕಿದ್ದೇ ಇರುತ್ತೆ. ಮ್ಯಾಗ್ನೆಟೋ ರಿಸೆಪ್ಷನ್ ಇರುತ್ತೆ, ವಿಜುವಲ್ ನ್ಯಾವಿಗೇಷನ್ ಇರುತ್ತೆ, ಆಮೇಲೆ ಸೆನ್ಸಿಂಗ್ ಇದಿರುತ್ತೆ, ಪ್ರತಿಯೊಂದು ಇರುತ್ತೆ. ಆದ್ರೆ ಇದರಲ್ಲಿ ಟಂಬಲ್ ಮಾಡೋ ಟೆಕ್ನಾಲಜಿ ಅದರಲ್ಲಿರಲ್ಲ. ಅರ್ಥ ಆಯ್ತಾ? ನಾನು ಆ ವಿಡಿಯೋ ನೋಡಿ ನನಗೆ ಗೊತ್ತಾಯ್ತು, ಓಕೆ ದೇರ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಓಕೆ, ಸೊ ನಾನು ಈ ಕ್ವಶನ್ಸ್ ಕೇಳ್ತೀನಿ ಆಯ್ತಾ, ನಿಮ್ಗೆ ಅನ್ಸಿದ ಪ್ರಕಾರ ಉತ್ತರ ಕೊಡಿ. ಓಕೆ, ಫಸ್ಟ್ ನೀವು ಪಟ್ಟಗಳನ್ನ ಛತ್ರಿ ಮೇಲೆ ಯಾಕೆ ಒಣಗಿಸ್ತೀರಾ ಬಿಸಿಲಲ್ಲಿ? ಏನಕ್ಕೆ ಅಂದ್ರೆ ಬಿಸಿಲಲ್ಲಿ ಯಾಕೆ ಒಣಗಿಸ್ತೀವಿ ಅಂದ್ರೆ ರೆಕಗ್ನೈಸ್ ಆಗ್ಲಿ, ಛತ್ರಿ ಮೇಲೆ ಅದು ಬಂದ್ ಕುತ್ಕೊಳ್ಳಿ, ಅಲ್ಲೇ ಲ್ಯಾಂಡಿಂಗ್ ನನ್ ಲ್ಯಾಂಡ್ ಅನ್ನೋ ತರ ಅದು ಒಳ್ಳೆ ಪಾಯಿಂಟ್. ಅದು ನಮ್ಮ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಛತ್ರಿ ಮೇಲೆ ಯಾಕೆ ಒಣಗಿಸ್ತೀರಿ, ಅದು ರೂಢಿ ಮಾಡಿರ್ತೀರಾ, ಅಲ್ಲೇ ಒಣಗಿರುತ್ತೆ, ಅಲ್ಲೇ ಬಿಟ್ಟು ಛತ್ರಿ ಮೇಲೆ ಕುತ್ಕೊಳುತ್ತೆ, ಊರೆಲ್ಲ ಫಿನಿಶ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಅದೊಂದು. ಆದ್ರೆ ನನ್ನ ಪ್ರಕಾರ ಅದಲ್ಲ. ಅದ್ ಯಾಕೆ ಬರುತ್ತೆ ಅಂತಂದ್ರೆ, ನಾ ಒಣಗಿಸ್ತಿರಲ್ಲ ಆ ಪಾಯಿಂಟ್ ಅಲ್ಲಿ
ಒಂದು ಇಂಟೆನ್ಸಿಟಿ ಇರುತ್ತೆ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆ ಪಾಯಿಂಟ್ಗೆ. ಇಟ್ಸ್ ಕಾಲ್ಡ್ ಮ್ಯಾಗ್ನೆಟೋ ಕೋಆರ್ಡಿನೇಟ್ಸ್. ಓಕೆ, ಮ್ಯಾಗ್ನೆಟೋ ಕೋಆರ್ಡಿನೇಟ್ಸ್ ಅಂತ ಏನಂತಂದ್ರೆ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಂಗೆ, ನೀವು ಲೈವ್ ಲೊಕೇಶನ್ ಕಳಿಸ್ತೀರಾ ನಿಮ್ಮ ಮೊಬೈಲಲ್ಲಿ, ಐಫೋನ್ ಅಲ್ಲಿ ನಾನು ಲೈವ್ ಲೊಕೇಶನ್ ಕಳಿಸ್ಬಿಡ್ತೀನಿ. ಲೈವ್ ಲೊಕೇಶನ್ ಅಂದ್ರೆ ಏನು? ನಾವಿರೋ ಜಾಗದ್ದು, ನಾವಿರೋ ಅಂತ ಜಾಗದ್ದು ಆ ಜಾಗನ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀರಾ ಸಿಸ್ಟಮ್ ಅಲ್ಲಿ, ಮೊಬೈಲ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇಟ್ಸ್ ಕಾಲ್ಡ್ ಟ್ರಯಾಂಗುಲೇಷನ್ ಟೆಕ್ನಾಲಜಿ. ಅರ್ಥ ಆಯ್ತಾ? ಇಟ್ಸ್ ಕಾಲ್ಡ್ ಟ್ರಯಾಂಗುಲೇಷನ್ ಟೆಕ್ನಾಲಜಿಯಿಂದ ಆ ಡಿವೈಸು ಕ್ಯಾಲ್ಕುಲೇಟ್ ಮಾಡುತ್ತೆ. ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಅಂದ್ರೆ ಆಲ್ಟಿಟ್ಯೂಡ್, ಸಾರಿ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್, ಆಮೇಲೆ ಆಲ್ಟಿಟ್ಯೂಡ್, ಹೈಟ್ ನಮಗೆ ಬೇಕಾಗಿಲ್ಲ ಬಿಕಾಸ್ ವಿ ಆರ್ ಇನ್ ಅರ್ತ್. ಅರ್ಥ ಆಯ್ತಾ? ನಮ್ಗೆ ಆಲ್ಟಿಟ್ಯೂಡ್ ಬೇಕಾಗಿಲ್ಲ ಬಿಕಾಸ್ ಆಲ್ ವಿ ನೀಡ್ ಇಸ್ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್. ಲಾಂಗಿಟ್ಯೂಡ್ ಅಂದ್ರೆ ನಾರ್ತ್ ಡೈರೆಕ್ಷನ್ ಇಂದ ಯಾವ ಪಾಯಿಂಟ್ ಅಲ್ಲಿ ಇದೆಯಾ, ಲಾಂಗಿಟ್ಯೂಡ್ ಅಂದ್ರೆ ಸೌತ್ ಡೈರೆಕ್ಷನ್ ಇಂದ ಯಾವ ಪಾಯಿಂಟ್ ಅಲ್ಲಿ ಇದೆಯಾ. ಸೊ ಅದೇ ತರ ಅಕ್ಕಿಗಳಿಗೆ ಮ್ಯಾಗ್ನೆಟೋ ಕೋಆರ್ಡಿನೇಟ್ಸ್ ಇರುತ್ತೆ. ಅಂದ್ರೆ ಈ ಪಾಯಿಂಟ್ ಅಲ್ಲಿರೋ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿನ ಅದು ಮೆಮೊರೈಸ್ ಮಾಡ್ಕೊಂತ ಹೋಗುತ್ತೆ. ನೀವು ಒಣಗಿಸ್ಬೇಕಾದ್ರೆ ಅದನ್ನ ಮೆಮೊರೈಸ್ ಮಾಡ್ಕೊಂತ ಹೋಗುತ್ತೆ. ಓಕೆ, ಅದನ್ನ ಮೆಮೊರೈಸ್ ಮಾಡ್ಕೊಂಡು ಟೆಂಪ್ರರಿ ಮೆಮೊರಿ ಇಟ್ಕೊಂಡಿರುತ್ತೆ. ಅದಕ್ಕೆ ಹೇಳೋದು ಯಾವತ್ತೂ ಅಷ್ಟೇ, ಹಕ್ಕಿನ ಫಸ್ಟ್ ಟೈಮ್ ನೀವು ಎಬ್ಬರಿಸ್ತಿರಲ್ಲ, ಫಸ್ಟ್ ಫ್ಲೈಟ್ ತುಂಬಾ ಇಂಪಾರ್ಟೆಂಟ್ ಅಕ್ಕಿಗೆ. ಮೊದಲನೇ ದಿವಸ ಆರಿಸ್ತೀವಿ ಅಂದ್ರೆ ರೆಕ್ಕೆಲ್ಲ ಫ್ರೀ ಮಾಡ್ಕೊಂಡು ಒಂದು ಸುಮ್ಮನೆ ಗೇಟ್ಲಿ ಮಾಡ್ಕೊಂಡು ಬಂದು ಕೂತ್ಕೊಂಡು, ಅದು ಬಾರಿ ಇಂಪಾರ್ಟೆಂಟ್ ಅಕ್ಕಿಗೆ. ಅವತ್ತು ನೀವು ಕರೆಕ್ಟ್ ಆಗಿ ಛತ್ರಿ ಮೇಲೆ ಕೂರಿಸ್ಕೊಬೇಕು ಅಕ್ಕಿನ. ಅವತ್ತು ನೀವು ಬೈ ಮಿಸ್ಟೇಕ್ ಏನಾದ್ರು ಅಕ್ಕಿ ಖಾಲಿ ಬಿಡೋದೆಲ್ಲ ಗೊತ್ತಾಗಲ್ಲ. ಫಸ್ಟ್ ಟೈಮ್ ಇಸ್ ವೆರಿ ಕ್ರಿಟಿಕಲ್. ಯಾಕಂದ್ರೆ ಅದಕ್ಕೆ ಜೋಗ್ ಗೊತ್ತಿರಲ್ಲ, ಏನು ಅಂತ ಭಯ ಇರುತ್ತೆ, ನುಗ್ಬಿಡ್ತಾವೆ ಹೆಂಗಂದ್ರೆ ಅದನ್ನ ಚಮಕಾಯಿಸಿ ಹುಷಾರಾಗಿ ಕುಚ್ಕೊಬೇಕು. ಅದು ಯಾವಾಗ ಕರೆಕ್ಟ್ ಆಗಿ ಬಂದ ಅಕ್ಕಿ ಫಿನಿಶ್ ಮಾಡುತ್ತೋ ಆವಾಗ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಮತ್ತೆ ಅದೇ ತರ ನೀವು 2-3 ಎದ್ದು ಕ್ಲೀನ್ ಆಗಿ ಕೂತಂತ ಅಕ್ಕಿ ಅಂತ ಇಟ್ಕೊಂಡ್ರೆ ಆವಾಗ ಏನ್ ಮಾಡುತ್ತೆ, ಆ ಮ್ಯಾಗ್ನೆಟೋ ಕೋಆರ್ಡಿನೇಟ್ಸ್ ಅದು ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಬಿಡುತ್ತೆ. ನನಗಿದ ಐಡಿಯಾ ಹೆಂಗ್ ಬಂತು ಅಂತ ಹೇಳ್ತೀರಾ? ಯಾಕಂದ್ರೆ ಎಲ್ಲರೂ ಕೇಳ್ತಾರ, ಇವನೇನೋ ಹೇಳ್ತಾವನೆ, ಇವ್ನಿಗೆ ಹೆಂಗ್ ಗೊತ್ತಾಯ್ತಿದ್ದು ಅಂತ. ನನಗೆ ಒಂದು ಸ್ಟೋರಿ, ನಮ್ಮ ನಾರಾಯಣ ಸಾಮಣ್ಣವ್ರು ಒಂದು ಸ್ಟೋರಿ ಹೇಳಿದ್ರು. ನಮ್ದು ವಿಜಯಪುರದ ಈದ್ಗಾ ಗುಲ್ದಾರಲ್ಲಿ ಒಂದಿತ್ತು ಅವ್ರ ತೋಟದಲ್ಲಿ. ಆ ಪಟ್ಟ ಫಸ್ಟ್ ಟೈಮ್ ಎದ್ಬಿಡ್ತಂತೆ ಅಕ್ಕಿ, ಆಚೆ ಕಡೆ ಬಿಟ್ಟಿದ್ದಾಗ ಮೇಯಕ ಎದ್ಬಿಟ್ಟೋಗಿ ಅಕ್ಕಿ ಚೆನ್ನಾಗಿ ಆಡ್ಕೊಂಡು ಹೋಗಿ ನಮ್ ನಾಗರಬಾವಿ ಕಲ್ ಮೇಲೆ ಕುತ್ಕೊಂಡ್ಬಿಡ್ತಂತೆ ಅಕ್ಕಿ. ಆಯ್ತಾ? ಆಮೇಲೆ ಹೋಗಿ ಹಿಡ್ಕೊಂಬಂದ್ರಂತೆ. ಕಳ್ಳ ಮಾಡೋದು ತಿರ್ಗಾ ಬಿಡು, ಸಾಯಂಕಾಲ ಆಡ್ತದೆ, ಹೋಗಿ ಅದೇ ಕಲ್ ಮೇಲೆ ಕುತ್ಕೊಂಡ್ರೆ. ರಿಪೀಟ್ ಅಂದ್ರೆ ಅದ್ರ ಮೆಮೊರಿಲಿ ಅದ್ರ ಫಸ್ಟ್ ಲ್ಯಾಂಡಿಂಗ್ ಪೊಸಿಷನ್ ಅದು ರಿಜಿಸ್ಟರ್ ಮಾಡ್ಬಿಟ್ಟಿರುತ್ತೆ. ಮುಗೀತು. ಅಂದ್ರೆ ಅದಷ್ಟು ಕ್ವಾಲಿಟಿ ಬರ್ಡ್ ಅಂತ ಅರ್ಥ. ಅರ್ಥ ಆಯ್ತಾ? ಒಂದ್ಸತಿ ಕಾಲ್ ಬಿಟ್ಮೇಲೆ ಮುಗೀತಲ್ಲ ಅದು. ಇದು ನಂದು ಲ್ಯಾಂಡಿಂಗ್ ಪಾಯಿಂಟ್. ಅಕ್ಕಿ ಅದನ್ನ ಫೈನಲೈಸ್ ಮಾಡಾಕತ್ತೆ. ಆದ್ರೆ ಹಂಗ್ ಮಾಡ್ತಾ ಇದ್ದ ಅಕ್ಕಿನ ನನಗೆ ಅದು ಆ ಸ್ಟೋರಿ ಜ್ಞಾಪಕ ಬಂತು. ಅಂದ್ರೆ ಆ ಮ್ಯಾಗ್ನೆಟೋ ಕೋಆರ್ಡಿನೇಟ್ಸ್ ಅಷ್ಟು ಪವರ್. ಆಯ್ತಾ? ಸೊ ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ಹೇಳ್ತೀನಿ, ಈ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ಸೊ ನಿಮ್ದು ಛತ್ರಿ, ಇಲ್ಲಿ ಅದನ್ನ ಒಣಗಿಸಿದೀರಾ, ಇಲ್ಲಿ ಮ್ಯಾಗ್ನೆಟೋ ಕೋಆರ್ಡಿನೇಟ್ ಅದು ರಿಜಿಸ್ಟರ್ ಆಗಿದೆ. ಓಕೆ, ಇದು ಪಟ್ಟಗಳಲ್ಲಿ ನಿಮ್ಗೆ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಒಂದು ಥಿಂಗ್ ಅಬ್ಸರ್ವ್ ಮಾಡಿದಿರಲ್ಲ ಗೊತ್ತಿಲ್ಲ, ಬಲ್ತಿರೋ ಅಕ್ಕಿಗಳು ಛತ್ರಿ ಮೇಲೆ ಒಂದು 5-6 ಅಕ್ಕಿ ಹಾಕಿರ್ತೀರಾ, ಅದ್ರ ಪೊಸಿಷನ್ ಅದು ಬಿಟ್ಕೊಡಲ್ಲ. ಹೌದು, ನಾನು ಕೆಲವೊಂದ್ ಕಡೆ ತುಂಬಾ ದಾವಡಿಯಲ್ಲಿ ಹೇಳಿದ್ದಾರೆ ಸರ್, ಅದು ಅದೇ ಮೂಲೆಯಲ್ಲೇ ಕುತ್ಕೊಳ್ಳುತ್ತೆ ಅಂತ ಎಲ್ಲ ಹೇಳಿದೊಂದು. ಅಲ್ಲಿ ಬೇರೆ ಬಂದ್ರು ಬಿಡಲ್ಲ, ಅದು ಕ್ಲೈಮ್ ಮಾಡುತ್ತೆ ಇದು ನಂದು ಟೆರಿಟರಿ, ನಂದು ಕೋಆರ್ಡಿನೇಟ್ ಇದು. ಮತ್ತೆ ನೀವು ಟೂರ್ನಮೆಂಟ್ಗೂ ಅಷ್ಟೇ, ನಮ್ದು ದೇವನಹಳ್ಳಿ ಮೊನ್ನೆ ಒಂದು ಟೂರ್ನಮೆಂಟ್ ಬಿಟ್ಟಿದ್ದ ನಮ್ ಬದ್ರಿ ಅಂತ, ಅವನಕ್ಕಿನೂ ಅಷ್ಟೇ ಕರೆಕ್ಟ್ ಆಗಿ ಅಲ್ಲಿ ಜಾಪ್ ಕೊನೆ ಇದ್ರ ಮೇಲೆ ಕುತ್ಕೊಳೋದು. ಅಂದ್ರೆ ಅಷ್ಟು ಅಕ್ಯುರೇಟ್ ಇರುತ್ತೆ ಅದ್ರದ್ದು ಮ್ಯಾಗ್ನೆಟೋ ಕೋಆರ್ಡಿನೇಟ್ ಇಂಟೆನ್ಸಿಟಿ, ಅಷ್ಟು ರಿಜಿಸ್ಟರ್ ಆಗಿರೋದು ಅಲ್ಲೇ ಫಿನಿಶ್ ಮಾಡುತ್ತೆ. ಟಾಪ್ ಕ್ವಾಲಿಟಿ ಬರ್ಡ್ಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್. ನಾವು ಇದ್ರಲ್ಲಿ ಐಡೆಂಟಿಫೈ ಮಾಡ್ಕೊಂಡ್ಬಿಡೋದು ಬೆಸ್ಟ್ ಕ್ವಾಲಿಟಿ ಅನ್ನೋದು. ಅದಷ್ಟು ಸ್ಟ್ರಾಂಗ್ ಇರ್ಬೇಕು ರಿಜಿಸ್ಟ್ರೇಷನ್ ಮ್ಯಾಗ್ನೆಟೋ ಕೋಆರ್ಡಿನೇಟ್ಸ್. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡು, ನಾವೆಲ್ಲ ನೋಡಿದ್ದೀರಿ, ಅರ್ಥ ಆಯ್ತಾ? ಸೊ ಇದೊಂದು ಅಕ್ಕಿ ಬಿಡ್ತೀರಾ, ಈ ಅಕ್ಕಿ ಇಷ್ಟೇ ದೂರ ಯಾಕೆ ಹೋಗುತ್ತೆ, ಕೆಳಕ್ಕೆ ಇಷ್ಟು ದೂರ ಹೋಗುತ್ತೆ, ಮೇಲಕ್ಕೆ ಇಷ್ಟು ದೂರ ಹೋಗುತ್ತೆ, ಯಾಕೆ ಅದು ಇನ್ನೊಂದು ಅಕ್ಕಿ ದೂರ ಬರೋ ಜಾಸ್ತಿ ಹೋಗ್ತದೆ? ಅರ್ಥ ಆಯ್ತಾ? ಸೊ ಅದು ಬಂದು ನೋಡಿ, ಇಲ್ಲಿ ಇದೆಯಲ್ಲ ಈ ಚಿತ್ರದ ಪ್ರಕಾರ ಹಕ್ಕಿದು ಕೊಕ್ಕಿದೆ ನೋಡಿ, ಕೊಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಮೇಡ್ ಅಪ್ ಆಫ್ ನ್ಯಾಚುರಲ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಅದೇ ಅದನ್ನ ಅಟ್ರಾಕ್ಟ್ ಮಾಡೋದು. ಆ ಮ್ಯಾಗ್ನೆಟ್ ಪಾಯಿಂಟ್ ಇರುತ್ತೆ ನೋಡಿ ನಮ್ಮ ಛತ್ರಿ ಮೇಲೆ, ಅದನ್ನ ಅಟ್ರಾಕ್ಟ್ ಮಾಡೋದೇ ಅದು. ನೋಡಿ ಈ ಬರ್ಡ್ ಫಾರ್ ಎಕ್ಸಾಂಪಲ್, ಇದ್ರದ್ದು ಕೊಕ್ಕು ಚಿಕ್ಕದಿದ್ರೆ ಜಾಸ್ತಿ ದೂರ ಬರ ಹೋಗಲ್ಲ ಅಂತಾರೆ, ಉದ್ದ ಇದ್ರೆ ದೂರ ಬರ ಹೋಗುತ್ತೆ ಅಂತಾರೆ. ಅಂದ್ರೆ ಏನ್ ಗೊತ್ತಾ, ಆ ಮ್ಯಾಗ್ನೆಟ್ ಮೆಟೀರಿಯಲ್ ಇದಕ್ಕೆ ಕನೆಕ್ಷನ್ ಇರುತ್ತೆ. ಇದು ಸೂತ್ರ ಇದ್ದಂಗೆ. ಸೂತ್ರ, ಓ ನಮ್ಮ ಛತ್ರಿ ಬಂದು ಸೂತ್ರ ಇದ್ದಂಗೆ. ಅಲ್ಲಲ್ಲ, ಅಕ್ಕಿದು ಮೂತಿ ಮೂತಿ ಸೂತ್ರ.
ಅದ್ರ ಮ್ಯಾಗ್ನೆಟ್ ಛತ್ರಿ ಇರುತ್ತಲ್ಲ, ಛತ್ರಿ ಬಂದು ಮ್ಯಾಗ್ನೆಟಿಕ್ ಕೋಆರ್ಡಿನೇಟ್ ಸೂತ್ರ ದಾರ ಅವನೇ ಆಡ್ಸೋದು, ಗಾಳಿಪಟ ಆಡ್ಸ್ದಂಗೆ ಅದನ್ನ ಹಿಡ್ಕೊಂಡಿರ್ತದೆ ಅದು. ಓಕೆ. ಅದು ದೂರ ಬರ ಹೋಗೋದು ಡಿಸ್ಟೆನ್ಸ್, ನಿಮ್ ದಾರ ಎಷ್ಟೈತೆ ಅಂತ ಕೆಪಾಸಿಟಿ. ಸೊ ಇದೊಂದು ನಿಮ್ಗೆ ಎಕ್ಸಾಂಪಲ್ ಕೂಡ ಕೇಳ್ತಾರೆ ನಾನು, ಗೊತ್ತಾಯ್ತಾ? ಸೊ ಈ ತರ ಅಕ್ಕಿ ಆಡೋದು, ಅದ್ರದ್ದು ಎಷ್ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಇರುತ್ತೋ ಹಿಂಗೆ ಹೋಗ್ತಾ ಇರುತ್ತೆ ಅಕ್ಕಿ ಕೆಳಗಡೆ ಅಂತ ಇಟ್ಕೊಂಡ್ರೆ, ಅದಕ್ಕೆ ಸಿಗ್ನಲ್ ಥ್ರೆಶೋಲ್ಡ್ ಅಂತ ಇರುತ್ತೆ. ಆ ಥ್ರೆಶೋಲ್ಡ್ ಕ್ರಾಸ್ ಆಗಿದ ತಕ್ಷಣ ನನಗೆ ಅದ್ರದ್ದು ಕನೆಕ್ಷನ್, ಸಿಗ್ನಲ್ ಕನೆಕ್ಷನ್ ತಪ್ಪೋಗುತ್ತೆ ಅಂದ ತಕ್ಷಣ ಟರ್ನ್ ತಗೊಳೋದಕ್ಕೆ. ಅದೇ ತರ ಆಪೋಸಿಟ್ ಎದುರಾಗ್ತದೆ. ಮತ್ತೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ, ಬೆಳಿಗ್ಗೆ 6ಕ್ಕೆ ಅಕ್ಕಿ ಬಿಡ್ತಿರಲ್ಲ, ಆವಾಗ ಅಕ್ಕಿ ಎದುರೆಕ್ಕಲ್ಲ, ಸ್ಟಾರ್ಟಿಂಗ್ ಜಾಸ್ತಿ ಹೋಗಲ್ಲ. ಇವನು ಅದು ಹೋದ್ರು ಬೇರೆ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಸೂರ್ಯನ ಇಲ್ಲಿದ್ದಾಗ ಅಕ್ಕಿ ಎದುರೆಕ್ಕಲ್ಲ ಜಾಸ್ತಿ, ಕೆಳಗೆ ಜಾಸ್ತಿ ಆಡ್ತಾ ಇರ್ತದೆ, ಸೂರ್ಯನ ಕಡೆ ಜಾಸ್ತಿ ಆಡ್ತಾ ಇರ್ತದೆ. ಆಮೇಲೆ ಸೂರ್ಯನ ಎಕ್ಕ ಬರ್ತಾ ಇದ್ದಂಗೆ ಅಕ್ಕಿ ಸ್ಟಾರ್ಟ್ ಮಾಡ್ತದೆ ಎದುರಕ್ಕ, ಸ್ವಲ್ಪ ದೂರ ಹೋಗ್ಬಿಡು, ಮುಂದೆ ಎದುರಾಗ್ತದೆ, ಎದುರಿಗೆ ಹೋಗಿ ವಾಪಸ್ ತಿರ್ಕೊಂಡ್ ಬರ್ತಾ ಇರ್ತದೆ. ಅದು ಹಂಗೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವೆಲ್ಲ ಟಾಪ್ ಕ್ವಾಲಿಟಿ ಇರಬೇಕು. ಮತ್ತೆ ಆ ಹೇಳಿದಲ್ಲ ಇದು ನೋಡಿ, ಜಂಗ್ಲಿ ಮೂತಿದು ದೂರ ಬರೋ ಜನ ಹೋಗ್ತವೆ, ಟೆರಿಟರಿ ಇದೆಲ್ಲ ಮೇಂಟೈನ್ ಮಾಡ್ಕೊಂಡು ಅಕ್ಕಿ ಆಡುತ್ತೆ. ಸೊ ಅದ್ರ ಮೇನ್ ಕಾನ್ಸೆಪ್ಟ್ ಬಂದೆ ಮ್ಯಾಗ್ನೆಟೋ ಕೋಆರ್ಡಿನೇಟ್ಸ್. ಓಕೆ ಸರ್, ಅದು ಸ್ಟ್ರಾಂಗ್ ಇರಬೇಕು, ಅರ್ಥಾಯ್ತಾ? ಸೊ ಬಟ್ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ನಾನು ಅದು ಹೇಳ್ತೀನಿ ಒಂದು ನಿಮಿಷ. ನಮ್ಮ ಚಿಂತಾಮಣಿ ಪುರಿ ಅದು 5 ಜಾಗಕ್ಕಲ್ಲ, ವಿಜಯಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಚಿಂತಾಮಣಿ ಎಲ್ಲ, ಅದು ಎಲ್ಲ ಬ್ಲಡ್ ಲೈನ್ಸ್ ಅಲ್ಲೂ ಆ ಕ್ವಾಲಿಟಿ ಇರಲ್ಲ. ಮಲ್ಟಿಪಲ್ ಮ್ಯಾಗ್ನೆಟೋ ಕೋಆರ್ಡಿನೇಟ್ ರಿಜಿಸ್ಟ್ರೇಷನ್, ಮೆಮೊರಿ ರಿಜಿಸ್ಟ್ರೇಷನ್ ಅಂತ. ಅಂದ್ರೆ ನೀನು ವಿಜಯಪುರದಲ್ಲಿ ಬಿಟ್ಟು ಅದಕ್ಕೆ ಡೈರೆಕ್ಟ್, ಈಗ ನೀವು ವಿಜಯಪುರದಲ್ಲಿ ಅಕ್ಕಿ ಬಿಡ್ತೀರಾ, ಅದಕ್ಕೆ ವಿಜಯಪುರದಲ್ಲಿ ಹೆಂಗ್ ಆಡ್ಬೇಕು ಅಂತ ಗೊತ್ತು. ನಾವು ವರ್ಷದಿಂದ ವರ್ಷ ಡೈರೆಕ್ಟ್ ಆಗ್ತಾ ಇದ್ವಿ ಎತ್ಕೊಂಡೋಗಿ. ಅಲ್ಲಿ ಟೂರ್ನಮೆಂಟ್ ಐತೆ ಅಂತಂದ್ರೆ ಇಲ್ಲಿ ಉಡಾನ್ ಮಾಡಿಸ್ಬಿಡೋರೆ, ಸೀದಾ ಎತ್ಕೊಂಡೋಗಿ ಸೀದಾ ಅಕ್ಕಿ ಬಿಡೋರು, ಸೀದಾ ದೊಡ್ಡ ಅಕ್ಕಿ ಟೂರ್ನಮೆಂಟ್ ಬಿಟ್ಬಿಡೋರಿ. 1 ವರ್ಷ ಗ್ಯಾಪ್ ಆಗಿರ್ತದೆ, ಆದ್ರೂ ಅದು ಟಕ್ಕಂತ ಹುಡ್ಕೊಂಡ್ಬಿಡ್ತದೆ. ಹೆಂಗ್ ಹುಡ್ಕೊಳುತ್ತೆ? ಆ ಅಕ್ಕಿಲಿ ನೋಡಿ ಇಷ್ಟು ಟೆಕ್ನಾಲಜಿ ಇರುತ್ತೆ, ಅರ್ಥ ಆಯ್ತಾ? ಸೊ ಏನ್ ಮಾಡುತ್ತೆ ಅಂತಂದ್ರೆ, ಈಗ ವಿಜಯಪುರದಲ್ಲಿ ಇದ್ರದ್ದು ಮ್ಯಾಗ್ನೆಟೋ ಮೆಮೊರಿ ಕೋಆರ್ಡಿನೇಟ್ಸ್ ರಿಜಿಸ್ಟರ್ ಆಗಿರುತ್ತೆ. ಅದೇ ತರ ನೀವು ದೇವನಹಳ್ಳಿ ಒಣಗಿಸಿರ್ತೀರಾ, ದೇವನಹಳ್ಳಿ ಒಣಗಿಸಿ ಅಕ್ಕಿಗೆ ಮ್ಯಾಗ್ನೆಟೋ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಳುತ್ತೆ, ಅಲ್ಲಿ ಕಳ್ಳ ಮಾಡಿ ಕುತ್ಕೊಂಡು. ಅದು ಟಾಪ್ ಕ್ವಾಲಿಟಿ ಅಕ್ಕಿಗೆ ಮಾತ್ರನೇ, ಅರ್ಥ ಆಯ್ತಾ? ಅದ್ರಲ್ಲಿ 2 ತರ ಇದೆ. ಜನರಲ್ ಆಗಿ ನಾನು ಇನ್ನು, ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದೀನಿ ಇದು ಅಂತ, ಇದು ನಾನು ಇಂಟರಪ್ಟ್ ಮಾಡ್ತಾ ಇದೀನಿ. ನಿಮ್ದೊಂದು ಆಯ್ತು ಅಂದ್ರೆ ಇನ್ನೊಬ್ರದ್ದು, ನಮ್ಮ ಮೈಸೂರಲ್ಲಿ ಒಬ್ರು ಒಂದು ಚೀನಿ ಬಿಟ್ಟಿದ್ರು, ಮೈಸೂರು ಅಮ್ಮ ಮೊಹಮ್ಮದ್ ಅಂತ, ಮತ್ತೆ ಅದನ್ನ ತಿರ್ಗಾ ರಿಪೀಟ್ ತಂದು ಹಾಸನಲ್ಲೂ ಬಿಟ್ಟಿದ್ರು. ಸೊ ಈ ಒಂದು ವಿಚಾರಕ್ಕೆ ಅದನ್ನ ಇಂಟರಪ್ಟ್ ಮಾಡ್ತಾ ಇದೀನಿ. ಸೊ ಆತರ ಬರ್ಡ್ಸ್, ಯಾಕಂದ್ರೆ ರೀಸೆಂಟ್ ಟೈಮಲ್ಲಿ ಆ ತರದ್ದು ಒಂದು ಬರ್ಡ್ ಆಗಿದೆ, ಅದಕ್ಕೇನೆ ನಾವು ಆತರ ಮುಂಚೆಯಿಂದ ಹಂಗೆ ಮಾಡ್ತಾ ಇದ್ವು. ಒಂದಕ್ಕಿನ 4-5 ಕಡೆ 3-4 ಕಡೆ ಕಳ್ಳ ಮಾಡ್ತಾ ಇದ್ರಿ. ನಮ್ ನಾಗೇಶ್ವರ ಫ್ಯಾಕ್ಟ್ರಿ ಅಷ್ಟೇ, ಇಲ್ಲಿಂದ ಊಟ ಮಾಡ್ತಿದ್ಕೊಂಡು ಅಕ್ಕಿ ಹಾಕ್ಬಿಡ್ತೀವಿ. ಅಂದ್ರೆ ಇದನ್ನೆಲ್ಲ ನೋಡಿ ನನ್ನ ಮೈಂಡಲ್ಲಿ ಇಟ್ಕೊಂಡು ಈ ಅನುಭವನ, ಅಕ್ಕಿ ಅದು ಏನ್ ಮಾಡ್ತಿದೆ ಅಂತ ನನಗೆ ಅರ್ಥ ಆಗಿದ್ದು, ಅರ್ಥ ಆಯ್ತಾ? ಸೊ ಅದೇನ್ ಮಾಡುತ್ತೆ, ನೀವು ದೇವನಹಳ್ಳಿ ಕಳ್ಳ ಮಾಡಿದ್ರು, ಬಟ್ ಕೆಲವೊಂದು ಅಕ್ಕಿ ವರ್ಕ್ ಆಗಲ್ಲ. ನನಗೆ ಅನುಭವ ಇದೆ, ನಾವು ಬೇರೆ ಕಡೆಯಿಂದ ಅಕ್ಕಿ ತಂದು ಇಲ್ಲಿ ಕಳ್ಳ ಮಾಡಕ್ ನೋಡ್ತೀರಿ, ಅದು ಸೆಕೆಂಡರಿ ರಿಜಿಸ್ಟ್ರೇಷನ್ ಮಾಡ್ಕೊಳೋದೇ ಇಲ್ಲ. ಬೆಸ್ಟ್ ಕ್ವಾಲಿಟಿಯಲ್ಲಿ ಮಾತ್ರ ಈ ಸೆಕೆಂಡರಿ ರಿಜಿಸ್ಟ್ರೇಷನ್. ಬೆಸ್ಟ್ ಕ್ವಾಲಿಟಿ ಅಂತ ಹೇಳಕ್ಕಾಗಲ್ಲ, ಅದ್ರದ್ದು ನೇಚರ್. ಇವಾಗ ನಮ್ದು ರಮೇಶ್, ಶಿಲ್ಗಡ ರಮೇಶ್ ಅವ್ರ ಹತ್ರ ಸಾಯಂಕಾಲ ಆಡೋದು ರೆಗ್ದಾರು, ಅದನ್ನ ಹಿಡ್ಕೊಂಬಂದ್ರಿ ಇಲ್ಲಿ ಕಳ್ಳ ಮಾಡ ಅಂತ ಕುತ್ಕೊಂಡಿಲ್ಲ ಅದು. ಓಕೆ. ಮತ್ತೆ ಹಕ್ಕಿಗಳು ಇನ್ನೊಂದು ಅಬ್ಸರ್ವ್ ಮಾಡಿರ್ತಾರೆ ನೀವು, ಹಕ್ಕಿಗಳು ಯಾಕೆ ಟವರ್ ಮೇಲೆ ಕುತ್ಕೊಂತವೆ ಗೊತ್ತಾ ನಿಮಗೆ? ಒಂದು ತುಂಬಾ ಹೈಟ್ ಇರ್ಬೋದು ಅಂತ, ಇಲ್ಲ ನೀರ್ ಟ್ಯಾಂಕ್ ಮೇಲೆ. ದಟ್ಸ್ ನಾಟ್ ದ ರೀಸನ್. ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಂಟೆನಾಸ್ ಹಾಕಿರ್ತಾರೆ ನೋಡಿರಿ, ಸೆಲ್ಯುಲರ್ ಆಂಟೆನಾಸ್, ಅವೇ ಅದನ್ನ ಅಟ್ರಾಕ್ಟ್ ಮಾಡೋದು. ಅದಕ್ಕೆ ಅದ್ರದ್ದು ಮ್ಯಾಗ್ನೆಟೋ ಕೋಆರ್ಡಿನೇಟ್ ಸಿಗ್ಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಹೋಗಿ ಅಲ್ಲಿ ಲ್ಯಾಂಡ್ ಮಾಡುತ್ತೆ ಅಕ್ಕಿ. ಓಕೆ 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 ಸೂಪರ್ ಸರ್. ಸುಮ್ಮನೆ ಅಲ್ಲ ಅಂದ್ರೆ ಅಲ್ಲಿ ಅಕ್ಕಿ ಫಿನಿಶ್ ಮಾಡೋದು. ಏನಕ್ಕೆ ನಾವು ಅನ್ಕೊಂಡಿದ್ದು ಏನಂದ್ರೆ ತುಂಬಾ ಎತ್ತರದಲ್ಲಿ ಇರುತ್ತೆ, ಬಿಲ್ಡಿಂಗ್ ಹೆಂಗ್ ಕುತ್ಕೊಳ್ಳೋದು, ಸೀದಾ ಲ್ಯಾಂಡಿಂಗ್ ಈಸಿ ಆಗುತ್ತೆ ಅಂತ ಕುತ್ಕೊಳ್ಳುತ್ತೆ ಅಂತ. ಅಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಲ್ಲಿ ಸ್ಯಾಟಲೈಟ್ಸ್ ಇಂದ ಬಂದು ಆ ಟವರ್ ಸಿಗ್ತಾ ಇರುತ್ತೆ, ಆಂಟೆನಾಗ್ಲಿ ಎಳ್ಕೊಂಡು ನಮ್ಗೆ ಮೊಬೈಲ್ ರಿಲೇ ಮಾಡ್ತಾ ಇರುತ್ತೆ. ಸೊ ಅದು ಬೈ ಡಿಫಾಲ್ಟ್ ತರ ಮಾಡ್ಕೊಂಡ್ಬಿಡುತ್ತೆ ಅಕ್ಕಿ, ಅಲ್ಲಿ ಅದು ಡಿಫಾಲ್ಟ್ ಲ್ಯಾಂಡಿಂಗ್ ಪೊಸಿಷನ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಷ್ಟು ಮೇಲೆ ಕುತ್ಕೊಳ್ಳೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಇದು ಸೇಮ್ ರಿಲೇಟೆಡ್. ಅಕ್ಕಿ ಛತ್ರಿನ ಯಾಕೆ ಕ್ರಾಸ್ ಮಾಡಬೇಕು? ಅದೇ ರೂಲ್ಸ್ ಪ್ರಕಾರದಲ್ಲಿ ಛತ್ರಿ ಮೇಲೆ ಬಂದು, ಅಂದ್ರೆ ಈಗ ಎವ್ರಿ 1 hour ಅಕ್ಕಿ ಛತ್ರಿ ಮೇಲೆ ಬರ್ಬೇಕು ಅಂತಾರೆ, ಇಲ್ಲ ಚೆಕ್ ಬಂದಿಗೆ ಬರ್ಬೇಕು ಅಂತಾರೆ. ಯಾಕೆ? ಅದೇ ರೂಲ್ಸ್ ಅಂತ ನಾನು ಅನ್ಕೊಂಡಿದ್ದೆ. ರೂಲ್ಸ್ ನಾನು ಹೇಳ್ತಿಲ್ಲ, ನಾನು ರೂಲ್ಸ್ ಇಟ್ಕೊಂಡು ಇಂಜಿನಿಯರಿಂಗ್ ವಾಪಸ್ ಹೋಗಿರೋದು. ಆ ರೂಲ್ಸ್ ನಿ ಯಾಕೆ ಮಾಡಿದ್ದಾರೆ? ಸೊ ನೀವೇ ಹೇಳ್ಬಿಡಿ ಸರ್. ಅದೇ ನನ್ನ ಅನಿಸಿಕೆ ಏನಂದ್ರೆ, ಅದೇ ಅಕ್ಕಿ ರೆಕಗ್ನೈಸ್ ಅಂದ್ರೆ ಅದು ಬ್ಯಾಕ್ ಟು ಫೀಲ್ಡ್, ಅಂದ್ರೆ ಹೋಮ್ ನೋಡ್ತಾ ಇರ್ಲಿ, ಮನೆ ದಿಗ ಇರ್ತಾ ಇರ್ಲಿ ಅಂತ. ಕರೆಕ್ಟ್, ಅದು ಗುಡ್ ಆನ್ಸರ್. ಓಕೆ, ಬಟ್ ಅದ್ರ ರೀಸನ್ ಏನ್ ಗೊತ್ತಾ? ಅದು ತನ್ನ ಮ್ಯಾಗ್ನೆಟೋ ಕೋಆರ್ಡಿನೇಟ್ ಪಾಯಿಂಟ್ ಇರುತ್ತಲ್ಲ, ಅಕ್ಕಿ ಅದನ್ನ ರಿಜಿಸ್ಟರ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ನಮ್ಗೆ ಅಕ್ಕಿ ಆಡ್ತೈತೆ ಅನ್ಸ್ಬೋದು ಅಷ್ಟೇ,
ಹಕ್ಕಿಗೆ ಅದನ್ನ ಕಂಟ್ರೋಲ್ ಮಾಡೋದೇ ಕಂಪ್ಲೀಟ್ ಅಂತ ಹೇಳಿದ್ರೆ ಸೂತ್ರ. ಆ ಪಾಯಿಂಟೇ ಕಂಟ್ರೋಲ್ ಮಾಡೋದು. ಹಕ್ಕಿಗೆ ಅದೇ ಸೂರ್ಯ ಇದ್ದಂಗೆ, ಹಕ್ಕಿ ಒಂದು ಭೂಮಿ ಅದು ಸುತ್ತೋದು. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಅದನ್ನ ಹೇಳ್ತೀನಿ ಡೀಟೇಲ್ ಆಗಿ. ನಾನು ಸುಮ್ಮನೆ ಹೇಳ್ತೀನಿ, ಅದಕ್ಕೆ ಎವಿಡೆನ್ಸ್ ಇದೆ ನನ್ನ ಹತ್ರ. ಶೋ ಯು ಆಲ್ ದ ಎವಿಡೆನ್ಸ್. ಓಕೆ. ಸೊ ನನಗಿದು ಯಾಕೆ ಗೊತ್ತಾಯ್ತು ಅಂತಂದ್ರೆ, ಅದು ನಮ್ಮ ಅಶ್ವಿನ್ ಅವ್ರು ಸುರ್ಮೈ ಕೊಟ್ಟಿದ್ರಲ್ಲ, ಅದ್ರ ಮಗನು ಫ್ಯಾಕ್ಟ್ರಿ ಮೇಲೆ ಕಳ್ಳ ಮಾಡಿದ್ದೆ. ಅದು ಕೆಳಗೆ ಆಡ್ತದೆ ನಮ್ಮ ಹಕ್ಕಿಗಳು, ಛತ್ರಿ ಒದ್ಕೊಂಡು ಹೋಗ್ತದೆ. ಅದು ಛತ್ರಿ ಹತ್ರ ಬಂದಾಗ ಏನ್ ಮಾಡೋದು ಅಂದ್ರೆ, ಹಿಂಗ್ ಬಂದು ಛತ್ರಿ ಹತ್ರ ತಲೆ ಹಿಂಗೆ ಮಾಡ್ಬಿಟ್ಟು. ಹೌದು, ನಮ್ ಕೆಲವೊಂದು ಅಕ್ಕಿಗಳು ಮನೆ ಮೇಲೆ ಬಂದು ಛತ್ರಿ ಹತ್ರ ತಲೆ ಅನ್ಕೊಂಡು ಹೋಯ್ತಾ, ಆಮೇಲೆ ತಲೆ ಶೆಟ್ ಮಾಡ್ಕೊಂಡು ಹೋಗುತ್ತೆ. ಅದೇನ್ ಮಾಡ್ತಾ ಇರುತ್ತೆ ಅಂದ್ರೆ, ಅಲ್ಲಿ ಅದ್ರ ಮ್ಯಾಗ್ನೆಟ್ ಆಫ್ ಕೋಆರ್ಡಿನೇಟರ್ ರಿಜಿಸ್ಟರ್ ಮಾಡ್ತಾ ಇರುತ್ತೆ. ನಾನು ಹಿಂಗ್ ಹೋದ್ರೆ ನನ್ನ ಇಂಟೆನ್ಸಿಟಿ ಎಷ್ಟಿದೆ, ಆ ಇಂಟೆನ್ಸಿಟಿ ಥ್ರೆಶೋಲ್ಡ್ ಹೇಳಿದಲ್ಲ, ಅದು ಕ್ರಾಸ್ ಆಗಿದ ತಕ್ಷಣ ವಾಪಸ್ ತಿರ್ಕೋದಕ್ಕೆ. ಅವಾಗ ಮತ್ತೆ ಅದು ವಾಪಸ್ ಮನೆ ಹುಡ್ಕೊಂಡ್ ಬರ್ತದೆ. ಅಲ್ಲಿ ಬಂದು ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಓಕೆ ಮತ್ತೆ ಹಂಗೆ ಅದ್ರ ಮನೇನ ರಿಜಿಸ್ಟರ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ಆ ರೂಲ್ಸ್ ಮಾಡಿರೋದು. ಹಕ್ಕಿ ಮನೆ ಮೇಲೆ ಬರ್ಬೇಕು ಅಂತಂದ್ರೆ ಅದ್ರ ಮ್ಯಾಗ್ನೆಟ್ ಆಫ್ ಕೋಆರ್ಡಿನೇಟರ್ ರಿಜಿಸ್ಟರ್ ಮಾಡ್ಬೇಕು ಹಕ್ಕಿ ಮನೆ ಮೇಲೆ ಬಂದು. ಸೊ ಅದು ನನಗೆ ಅಕ್ಕಿನ ಅನುಭವದಿಂದ ನಾನು ಅದನ್ನ ಟ್ಯಾಲಿಗ್ ಮಾಡಿ ಕೋರಿಲೇಟ್ ಮಾಡಿದ್ದಕ್ಕೆ ನನಗೆ ಐಡಿಯಾ ಬಂತು. ಅಕ್ಕಿ ರಿಜಿಸ್ಟರ್ ಮಾಡ್ಬೇಕು ಅದ್ರ ಮ್ಯಾಗ್ನೆಟ್ ಆಫ್ ಕೋಆರ್ಡಿನೇಟರ್ ವಿತಿನ್ 1 hour. ವಿತಿನ್ 1 hour ಅಲ್ಲಿ ಅದು ರಿಜಿಸ್ಟರ್ ಮಾಡಿದ್ರೆ ಟಾಪ್ ಕ್ವಾಲಿಟಿ ಬರ್ಡ್ಸ್. ಇವಾಗ ಚೆಕ್ ಬಂದಿ ಬಂದ ನನ್ನ ಪ್ರಕಾರ. ಈಗ ರೂಲ್ಸ್ ಮಾಡಿರೋರು ಸುಮ್ನೆ ಮಾಡಿಲ್ಲ. ಸೊ ಇದ್ರಲ್ಲಿರೋ ಬೆಸ್ಟ್ ಕ್ವಾಲಿಟಿಗಳನ್ನ ಯಾರು ಬೆಸ್ಟ್ ಬಿಡ್ತಾರೆ, ಬೆಸ್ಟ್ ಬಿಟ್ರೇನೆ ಬೆಸ್ಟ್ ಕ್ವಾಲಿಟಿ ಇದ್ದಿದ್ದು. ಅರ್ಥ ಆಯ್ತಾ? ನನಗೆ ಗೊತ್ತಿರಂಗೆ ಈ ರೂಲ್ಸ್ ಎಲ್ಲಿಂದ ಬಂತ ಗೊತ್ತಿಲ್ಲ. ಯಾರನ್ನ ಮಾಡಿದ್ರು ಅವ್ನಿಗೆ ಮರ್ಮ ಎಲ್ಲ ಗೊತ್ತಿರುತ್ತೆ. ಇಲ್ಲ ಹೊರಗಡೆ ಯುರೋಪ್ ಅಲ್ಲೋ ಇಲ್ಲ ಜರ್ಮನಿಲೋ ಯಾರೋ ಮಾಡಿರ್ಬೋದು. ಇದು ಮುಂಚೆ ಒಳ್ಳೆ ಶೋಕ್ ಆಚೆ ಕಡೆ. ಆಮೇಲೆ ಇವಾಗೆಲ್ಲ ಹೂಮರ್ ಇರೋ ಶೋಕಿಂದ ಇದು ಕಮ್ಮಿ ಆಗಿದೆ. ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ. ಅದರಲ್ಲೇ ಎಸ್ಪೆಷಲಿ ಕರ್ನಾಟಕ ಸ್ಟ್ರಾಂಗ್ ಇದೆ. ಎಲ್ಲ ಅದೇ ಸುತ್ತಮುತ್ತಲು ಆಯ್ತಾ, ನಮ್ಮ ಸೌತ್ ಸೈಡ್ ಅಲ್ಲಿ. ಸೊ ನನ್ನ ಪ್ರಕಾರ ಅವನಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಒಂದು ಲೆವೆಲ್ ಅಂತ ಇದ್ರ ಬಗ್ಗೆ ಮಾಡಿ ಯಾರು ಬರ್ದಿರ್ತಾರೋ. ಸೊ ಅದು ರಿಜಿಸ್ಟರ್ ಮಾಡ್ಬೇಕು. ಆ ಮ್ಯಾಗ್ನೆಟ್ ಛತ್ರಿ ಮೇಲೆ ಕ್ರಾಸ್ ಮಾಡ್ಬೇಕು ಅಕ್ಕಿ. ನೀವು ಬರೀ ಚೆಕ್ ಬಂದಿಗೆ ಹೋದ್ರೆ ನನ್ನ ಪ್ರಕಾರ ಇದಲ್ಲ, ಬಟ್ ಛತ್ರಿ ಮೇಲೆ ಬಂದ್ ಅಂದ್ರೆ ಒಂದು ಡಿಸ್ಟೆನ್ಸ್ ಅಲ್ಲಿ ಬಂದು ಹೋಗ್ಬೇಕು. ಅದು ಹೈಟ್ ಎಷ್ಟನ ಇರ್ಲಿ, ಎಕ್ಸಾಕ್ಟ್ ಛತ್ರಿ ಇಲ್ಲ ಅಂತಂದ್ರೆ ನಿಮ್ ಛತ್ರಿ ಮೇಲೆ ಮನೆ ಮೇಲೆ ಅಕ್ಕಿ ಪಾಸ್ ಆಗ್ಬೇಕು ಹಿಂಗೆ. ಅರ್ಥ ಆಯ್ತಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಟಂಬ್ಲರ್ ಪಿಜನ್ಸ್. ಇದು ಸೂಪರ್ ಸರ್. ಇಟ್ಸ್ ಅ ಮ್ಯಾಗ್ನೆಟ್ ಆಫ್ ಕೋಆರ್ಡಿನೇಟ್ ರಿಜಿಸ್ಟ್ರೇಷನ್ ಆಗ್ಲೇಬೇಕು 1 hour ಒಂದ್ಸತಿ ಅದಾಗಬೇಕು. ಓಕೆ ಸರ್. ಸರ್ ಇಷ್ಟೊತ್ತು ಅಕ್ಕಿಗಳು ಯಾಕೆ ಮನೆ ಮೇಲೆ ಬರಬೇಕು, ಯಾಕೆ ಇದೇ ತರ ಮಾಡುತ್ತೆ, ಅದೆಲ್ಲ ಡೀಟೇಲ್ಸ್ ಹೇಳ್ತಾ ಇದ್ರಿ. ಒಂದು ಸೈಂಟಿಫಿಕ್ ರೀಸನ್ ಕೊಡ್ತಾ ಇದ್ರಿ. ಸೊ ಅದ್ರ ಜೊತೆ ಅದನ್ನು ಮುಂದುವರ್ಸೋಣ ಸರ್. ಈಗ ನನ್ ಮುಂದೆ ಮಕ್ಷಿಗಳು ಬಿಟ್ಟಿದ್ದೀರಾ, ಒಂದು ಒಳ್ಳೆ ಕ್ವಾಲಿಟಿ. ನಾನು ಎವರ್ ಸೀನ್, ನಾನು ಈ ತರ ಅಕ್ಕಿಗಳನ್ನ ಎಲ್ಲೂ ನೋಡಿಲ್ಲ ಬೆಂಗಳೂರಲ್ಲಿ. ಸೊ ಇವಾಗ ಮಕ್ಷಿಗಳು ಬಿಟ್ಟಿದ್ರೆ ಇದ್ರ ಬಗ್ಗೆ ಹೇಳಿ ಸರ್.